ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ತನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ತಾನು ಪಡೆದದ್ದೇನೋ ಕರ್ನಾಟಕದ ಬಣ ರಾಜಕಾರಣನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಆಗದಿಲ್ಲದಿರೋಂಥ ಹೈಕಮಾಂಡು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ. ಜಮೀರ್ ಅಹ್ಮದ್ ಮುಂದಿನ 2.5 ವರ್ಷದ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಪುನರುಚ್ಚರಿಸ್ತಾ ಇದ್ರು. ಅದು ಇವತ್ತು ಎಲ್ಲೋ ಅವ್ರಿಗೇನೆ ಮುಳುವಾಗ್ತಾ ಇದೆಯಾ? ಇವತ್ತಿಗೂ ಕೂಡ ಕ್ಯಾಬಿನೆಟಲ್ಲಿ ಅಂಡರ್ ರೆಪ್ರೆಸೆಂಟ್ ಆಗಿರೋಂಥ ಯಾವ್ದಾದ್ರು ಒಂದು ಕಮ್ಯುನಿಟಿ ಅಂತ ಇದ್ದರೆ, ಸಮುದಾಯ ಅಂತ ಇದ್ದರೆ ಅದು ಮುಸ್ಲಿಂ ಸಮುದಾಯ. ನಮಸ್ಕಾರ ಸ್ನೇಹಿತರೆ, ನಾನು ನಟರಾಜು ವಿ. ಕಳೆದ ಒಂದು ವಾರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳೇನಿದೆ ಮತ್ತು ಮುಸ್ಲಿಂ ರಾಜಕಾರಣದ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರುವಂಥ ಬೆಳವಣಿಗೆಗಳೇನಿದೆ, ಇದು ಭವಿಷ್ಯದ ಒಂದು ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಯಾವ ದಿಕ್ಕಿನಲ್ಲಿ ಮುಂದುವರಿಯುತ್ತೆ ಅನ್ನೋವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ಇವತ್ತು ಈಗಿನ ಬೆಳವಣಿಗೆಗಳು. ಏನೊಂದು ಈ ಉಪಚುನಾವಣೆಗಳ ನಂತರ ಫಲಿತಾಂಶದ ಕುರಿತಾಗಿ ಏನು ಚರ್ಚೆ ನಡೀಬೇಕಾಗಿತ್ತು ಅಥವಾ ಅದರ ಬಗ್ಗೆ ಏನು ಆ ಪಕ್ಷದ ನಾಯಕರು ವರಿಷ್ಠರು ತಲೆ ಕೆಡಿಸ್ಕೋಬೇಕಾಗಿತ್ತು, ಅದರ ಹೊರತಾಗಿ ಮತ್ಯಾವುದೋ ವಿಷಯಗಳು ಹಲವು ಸ್ವರೂಪನ ಪಡ್ಕೊಂಬಿಟ್ಟಿದ್ವಿ. ವಿಶೇಷವಾಗಿ ಮುಸ್ಲಿಂ ರಾಜಕಾರಣದ ವಿಚಾರ ಇವತ್ತು ಹೆಚ್ಚು ಮುನ್ನೆಲೆಗೆ ಬಂದು ಚರ್ಚೆ ಆಗ್ತಾ ಇದೆ. ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಟಿಕೆಟ್ ಕೋರಿಕೆಯಿಂದ ಶುರುವಾದಂಥ ಒಂದೇನೊಂದು ಈ ಬೆಳವಣಿಗೆ ಇತ್ತು. ಮುಸ್ಲಿಂ ಮತದಾರರು ಹೆಚ್ಚಿರುವಂಥ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಸಹಜವಾಗಿ ಟಿಕೆಟ್ ಕೊಡಬೇಕು ಅನ್ನೋಂಥದ್ದು ಒಂದು ಬೇಡಿಕೆ ಏನು ಬಂದಿತ್ತು. ಆ ಬೇಡಿಕೆಯನ್ನು ಕಾಂಗ್ರೆಸ್ ಪಕ್ಷ ನಿಭಾಯಿಸಿ ಕೊನೆಗೂ ಅದನ್ನು ಶಾಮ್ನೂರು ಕುಟುಂಬಕ್ಕೇನೆ ಏನು ಟಿಕೆಟ್ನ ಕೊಟ್ಟು ಉಪಚುನಾವಣೆಯನ್ನು ನಡೆಸ್ತು. ಆ ಉಪಚುನಾವಣೆ ಏನೋ ಮುಗಿತು. ಆದರೆ ಉಪಚುನಾವಣೆ ಮುಗಿದ ನಂತರ ಅದು ಎದುರಿಸಿರುವಂಥ ಒಂದು ಗೊಂದಲ, ಅದು ಸೃಷ್ಟಿ ಮಾಡಿರುವಂಥ ಒಂದು ಕಗ್ಗಂಟು ಆಗಿರುವಂಥದ್ದೇನು ಸನ್ನಿವೇಶಗಳಿದೆ, ಇದು ಬಹುಶಃ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮಟ್ಟಿಗೆ ಮುಸ್ಲಿಂ ರಾಜಕಾರಣ ಯಾವ ದಿಕ್ಕಿಗೆ ಸಾಗಬೇಕು ಅನ್ನೋದರ ಒಂದು ಸೂಚನೆಯಾಗಿ ಕಾಣಿಸ್ತಾ ಇದೆ. ಮುಸ್ಲಿಂ ರಾಜಕಾರಣದ ವಿಚಾರವಾಗಿ ನಾವು ನೋಡೋದಾದರೆ ಇದುವರೆಗೂ ಬಹುಶಃ ಇಷ್ಟೊಂದು ಗಂಭೀರವಾಗಿ ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ರಾಜಕಾರಣದ ವಿಚಾರನ ಯಾರೂ ಮಾತಾಡಿದ್ದೇನೆ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಒಂದು ಮುಸಲ್ಮಾನರಿಗೆ ಯಾವುದು ಪಕ್ಷಗಳ ಆಯ್ಕೆ ಇದೆ, ಯಾವ ಪಕ್ಷಗಳ ಆಯ್ಕೆ ಇಲ್ಲ, ಅವರು BJP ವಿರುದ್ಧ ಮಾತ್ರವೇ ಅವರಿಗೆ ಮತ ಚಲಾಯಿಸೋದಕ್ಕೆ ಒಂದು ಆಯ್ಕೆ ಇದೆಯೇ ಹೊರತು ಇಂಥದ್ದೇ ಪಕ್ಷಕ್ಕೆ ತಾನು ಹಾಕಬೇಕು ಅನ್ನೋಂಥದ್ದು ಹೆಚ್ಚಿನ ಆಯ್ಕೆಗಳು ಅವ್ರ ಮುಂದೆ ಇಲ್ಲ ಅನ್ನೋಂಥ ಸ್ಥಿತಿ ಇತ್ತೀಚಿನ ವರ್ಷಗಳಲ್ಲಿ ಕಂಡುಬಂದಿತ್ತು. ಅದರಲ್ಲೂ JDS ಪಕ್ಷ ಯಾವಾಗ ಮುಸಲ್ಮಾನರ ಒಂದು ಅವಿಶ್ವಾಸಕ್ಕೆ ತುತ್ತಾಗಲಿಕ್ಕೆ ಶುರುವಾಯಿತು, BJP ಜೊತೆ ಅದು ಪದೇ ಪದೇ ಕೈ ಜೋಡಿಸುವಂಥದ್ದು ಏನು ನಡೀತಾ ಹೋಯಿತು ಪ್ರಕ್ರಿಯೆ, ಆ ನಂತರ ಸಹಜವಾಗಿಯೇ ಕರ್ನಾಟಕದ ಮುಸ್ಲಿಮರಿಗೆ ಒಂದು ಪರ್ಯಾಯ ಆಯ್ಕೆ ಅನ್ನುವಂಥದ್ದನ್ನೇ ಯಾವುದೂ ಉಳಿಲೇ ಇಲ್ಲ. ಸೊ ಅವರ ಮತ ಏನಿದ್ರೂ BJP ವಿರುದ್ಧ ಕಾಂಗ್ರೆಸ್ ಕಡೆಗೆ ಅವರ ಮತ ಅನ್ನುವಂಥ ರೀತಿಯಲ್ಲಿ ನಡೀತಾ ಇತ್ತು. ಆದರೆ ಕರ್ನಾಟಕದ ಮುಸಲ್ಮಾನರೇನು ತಮಗೆ ತುಂಬ ತೊಂದರೆ ಆಗ್ತಾ ಇದೆ, ತಮಗೆ ಆಯ್ಕೆಗಳೇ ಇಲ್ಲ ಅನ್ನೋಂಥ ರೀತಿಯಲ್ಲೇನೋ ಅಂಥ ಕೆಟ್ಟ ಪರಿಸ್ಥಿತಿನಲ್ಲೇನೋ ಕಾಂಗ್ರೆಸ್ಗೆ ಅವರು ಮತ ಕೊಡ್ತಾ ಇರಲಿಲ್ಲ. ಬದಲಾಗಿ ಅದರಲ್ಲಿ ಇರುವಂಥ ಒಂದು ಉತ್ತಮವಾದಂಥ ನಾಯಕತ್ವ, ಇಲ್ಲಿ ಅಹಿಂದ ನಾಯಕತ್ವ, ವಿಶೇಷವಾಗಿ ಸಿದ್ದರಾಮಯ್ಯನವರ ನಾಯಕತ್ವ ಏನಿದೆ ಅದಕ್ಕೆ ತಾವು ಮನಃಪೂರ್ವಕವಾಗಿ ಮತ ನೀಡ್ತಾ ಇದ್ದೀವಿ. ಇಲ್ಲೊಂದು ಅಹಿಂದ ರಾಜಕಾರಣಕ್ಕೆ ಕರ್ನಾಟಕದ ಮಟ್ಟಿಗೆ ಹೆಚ್ಚಿನ ಒಂದು ಸ್ಕೋಪ್ ಇದೆ ಅನ್ನೋಂಥ ರೀತಿಯಲ್ಲೇ ನೋಡಿ ಆ ರೀತಿಯಲ್ಲೇ ಚಿಂತಿಸ್ತಾ ಅವರು ಮತ ಚಲಾವಣೆ ಮಾಡ್ತಾ ಬಂದಿದ್ದರು. ಇದು ಕಳೆದ 1.5 ದಶಕದಿಂದ ಇದು ಬಹುತೇಕವಾಗಿ ಈ ಮಾತು ನಿಜ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ, ಇದು ಎಲ್ಲೋ ಒಂದು ಹಂತದಲ್ಲಿ ಮುಸಲ್ಮಾನರಲ್ಲಿ ಏನೊಂದು ಭಾವನೆ ಇತ್ತು, ತಮ್ಮನ್ನು ಕೇವಲ ಮತ ರಾಜಕಾರಣಕ್ಕೆ ಕೇವಲ ಬಳಸ್ಕೋತಾ ಇದ್ದಾರೆ, ತಮಗೆ ಅದು ಸಚಿವ ಸಂಪುಟದಲ್ಲಿ ಆಗಲಿ ಅಥವಾ ಬೇರೆಯ ಸ್ಥಾನಮಾನಗಳ ವಿಚಾರ ಬಂದಾಗ ಪಕ್ಷದೊಳಗಾಗಲಿ ಅಥವಾ ಸರ್ಕಾರದಲ್ಲಾಗಲಿ ನಿರೀಕ್ಷಿತ ಮಟ್ಟಿಗೆ ತಮ್ಮನ್ನು ನಡೆಸ್ಕೋತಾ ಇಲ್ಲ, ತಮಗೆ ನಿರೀಕ್ಷಿತ ಮಟ್ಟಿಗೆ ತಮಗೆ ಸ್ಥಾನಗಳನ್ನು ಕೊಡ್ತಾ ಇಲ್ಲ ಅನ್ನೋಂಥ ಭಾವನೆ ಏನಿತ್ತು ಅದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚೆಚ್ಚು ಅರಳುಗಟ್ತಾ ಬಂದಿದೆ ಆ ಭಾವನೆ. ಅದಕ್ಕೆ ಈಗ ದಾವಣಗೆರೆಯ ಉಪಚುನಾವಣೆ ಈ ಎಲ್ಲ ಥರದ ಒಂದು ಭಾವನೆ ಮುಸ್ಲಿಂ ಸಮುದಾಯದ ಒಳಗಡೆ ಏನಿತ್ತು ಅದಕ್ಕೊಂದು ದನಿ ಸಿಕ್ಕಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಇದನ್ನು ಕೇವಲ ಯಾರೋ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು, ಅದಕ್ಕೋಸ್ಕರ ಪಕ್ಷ ನೋಟಿಸ್ ಕೊಟ್ಟಿದೆ, MLC ಆಗಿರೋವಂಥ ಅಬ್ದುಲ್ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಘಟಕ ಏನಿತ್ತು ಅದಕ್ಕೆ ಅವರು ರಾಜೀನಾಮೆ ಕೊಟ್ಟರು, ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಆಗಿದ್ದ ನಜೀರ್ ಅಹ್ಮದ್ ಅವರ ಇಂದ ರಾಜೀನಾಮೆ ಪಡೆದಿದ್ದಂಥದ್ದಾಗಲಿ, ಈ ಬೆಳವಣಿಗೆಗಳನ್ನೆಲ್ಲ ನೋಡಿದಾಗ ಅದನ್ನು ಕರ್ನಾಟಕದ ಮಟ್ಟಿಗಂತೂ ಈ ಥರದ ಬೆಳವಣಿಗೆಗಳನ್ನು ಕೇವಲ ಚುನಾವಣೆಗೆ, ಅದು ಒಂದು ಉಪಚುನಾವಣೆಗೆ ಸಂಬಂಧಪಟ್ಟಂಥ ಟಿಕೆಟ್ ವಿಚಾರದಲ್ಲಾದಂಥ ಗೊಂದಲ, ಆನಂತರ ಚುನಾವಣೆಯಲ್ಲಿ ಸಕ್ರಿಯವಾಗಿ ಈ ಕೆಲವು ಮುಖಂಡರು ಭಾಗವಹಿಸಲಿಲ್ಲ, ಅವರು ತಟಸ್ಥವಾದಂಥ ನಿಲುವು ತಗೊಂಡ್ರು ಅಥವಾ ಪರೋಕ್ಷವಾಗಿ ವಿರೋಧಿ ಬಣಕ್ಕೆ ಅವರು ಸಹಕಾರ ನೀಡಿದರು ಅನ್ನೋವಂಥದ್ದೇನು ಆಪಾದನೆಗಳು ಬಂದಿದೆ, ಅಷ್ಟಕ್ಕೆ ಸೀಮಿತವಾಗಿ ನೋಡುವಂಥದ್ದು ಕರ್ನಾಟಕದ ರಾಜಕಾರಣ ಇಲ್ಲ. ಅಷ್ಟಕ್ಕೆ ಸೀಮಿತವಾಗಿ ನೋಡಿಬಿಟ್ರೆ ಅದು ರಾಜಕೀಯವಾದಂಥ ಮುಗ್ಧತೆ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಇವತ್ತಿನ ದಿನಮಾನಗಳಲ್ಲಿ.
ಇಲ್ಲಿ ನಾವು 3 ಅಂಶಗಳನ್ನು ಪ್ರಮುಖವಾಗಿ ಗಮನಿಸಬಹುದು. ಒಂದು, ಉಪಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ವಿಚಾರದಲ್ಲಿ ಉಂಟಾದಂಥ ಒಂದು ಗೊಂದಲ, ಅಸಮಾಧಾನ ಏನಿತ್ತು, ಅದರ ಮುಂದುವರಿಕೆಯಾಗಿ ನಡೆದಂಥ ಬೆಳವಣಿಗೆಗಳು, ಅದು ಒಂದು ಭಾಗ. ಇನ್ನೊಂದು, ಮುಸ್ಲಿಂ ಸಮುದಾಯದ ಒಳಗಡೆ ಬಹಳ ದಿನಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿನ ಮುಸ್ಲಿಂ ನಾಯಕತ್ವದ ವಿಚಾರದಲ್ಲಿ ಬಹಳ ದಿನಗಳಿಂದ ಏನೊಂದು ಹರಳುಗಟ್ಟಿದಂಥ ಒಂದು ಅಸಮಾಧಾನ ಏನಿತ್ತು, ಅದು ಕೂಡ ಈ ಚುನಾವಣೆಯಲ್ಲಿ ಹೊರಗಡೆಗೆ ಬಂದಿದೆ. ಅದೊಂದು ಭಾಗ. ಇನ್ನು ಮೂರನೇದು, ಯಾವ ರೀತಿ ಈ ಇಡೀ ವಿಚಾರ ಒಂದು ಪಣ ರಾಜಕಾರಣದ ಏನೊಂದು ಹಗ್ಗಜಗ್ಗಾಟ ಇದೆ, ಅದರ ನಡುವೆ ಇದು ಸಿಗಾಕೊಂಡಿದೆ ಅನ್ನೋಂಥದ್ದನ್ನು ಕೂಡ ಇವತ್ತು ನಾವು ಗಮನಿಸಬೇಕು. ಅದನ್ನು ಇದಲ್ಲದೆ, ಈ 3 ಅಂಶಗಳಲ್ಲದೆ ಮತ್ತೂ ಒಂದು ಅಂಶ ಇದೆ. ಅದು ಹೇಗೆ ಕಾಂಗ್ರೆಸ್ ಒಂದು ಪಕ್ಷವಾಗಿ ಅದಕ್ಕೆ ತನ್ನ ಪಕ್ಷದಲ್ಲಿ ತನ್ನನ್ನು ಸದಾಕಾಲ ಬೆಂಬಲಿಸ್ತಾ ಬಂದಿರೋವಂಥ ಏನೊಂದು ವರ್ಗ ಇದೆ, ಸಮುದಾಯ ಇದೆ, ಅಂಥ ಸಮುದಾಯನ ಯಾವ ರೀತಿ ಎಂಪವರ್ ಮಾಡಬೇಕು, ಯಾವ ರೀತಿ ಅದರಲ್ಲಿ ಒಂದು ನಾಯಕತ್ವನ ರೂಪಿಸಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಆ ಪಕ್ಷಕ್ಕೆ ನಿಜಕ್ಕೂ ಒಂದು ದೂರದರ್ಶಿತ್ವ ಕಂಡು ಬರ್ತಾ ಇಲ್ಲ ಕರ್ನಾಟಕದ ಮಟ್ಟಿಗೆ ಅನ್ನೋಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಇದೆಲ್ಲದರ ಹಿನ್ನೆಲೆ ಒಳಗಡೆ ನಾವಿವತ್ತು ಕಾಂಗ್ರೆಸ್ ಪಕ್ಷದ ಒಳಗಡೆ ಒಂದೇನೋ ಈ ಜನಪ್ರಿಯವಾದಂಥ ಚುನಾವಣಾ ಹಿನ್ನೆಲೆಯಲ್ಲಿ ನಡೆಯುವಂಥ ಚುನಾವಣಾ ರಾಜಕಾರಣ ಒಂದು ಬದಿನಲ್ಲಿ ಒಂದು ತೂಕದಲ್ಲಿದ್ದರೆ, ಇನ್ನೊಂದು ಪಕ್ಷದ ಒಳಗಡೆ ಕ್ಯಾಡರ್ ಮೂಲಕ ಬರುವಂಥ ಏನೊಂದು ನಾಯಕರು, ಕ್ಯಾಡರ್ ಮೂಲಕ ರೂಪುಗೊಳ್ಳುವಂಥ ಒಂದು ನಾಯಕರೇನಿರ್ತಾರೆ, ಅವರುಗಳ ಸ್ಥಾನಮಾನದ ವಿಚಾರವಾಗೂ ಕೂಡ ಎದ್ದಿರುವಂಥ ಪ್ರಶ್ನೆಗಳೇನಿದೆ ಅದನ್ನು ಕೂಡ ನಾವು ಈ ಹಿನ್ನೆಲೆಯಲ್ಲಿ ಇರಿಸ್ಕೊಂಡು ನೋಡಬೇಕಾಗತ್ತೆ. ಈಗ ಮೊದಲಿಗೆ ನಾವು ದಾವಣಗೆರೆಯಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ವಿಚಾರವಾಗಿ ಆದಂಥ ಗೊಂದಲ ಏನಿತ್ತು, ಆ ನಂತರ ಅದು ಮತದಾನದ ನಂತರನೂ ಕೂಡ ಅದರ ರಿಪರ್ಕಷನ್ಸ್ ಏನು ಕಂಡು ಬರ್ತಾ ಇದೆ, ಅದನ್ನು ನಾವು ಗಮನ ಹರಿಸೋದಾದರೆ ನೋಡಿ, ಇಲ್ಲಿ ಈಗಾಗಲೇ ಬಹುತೇಕವಾಗಿ ಎಲ್ಲನೂ ಕೂಡ ಸಾರ್ವಜನಿಕವಾಗಿ ಬೆಳವಣಿಗೆಗಳು ಏನೇನಾಗಿದೆ ಅನ್ನೋದು ಎಲ್ಲನೂ ಕೂಡ ಸಾರ್ವಜನಿಕವಾಗಿದೆ. ಈ ಎಲ್ಲ ಬೆಳವಣಿಗೆಗಳು ಆಗಬೇಕಾದಂಥದ್ದು ಪಕ್ಷದ ಒಳಗೆ ಪಕ್ಷದಲ್ಲಿನ ಶಿಸ್ತನ್ನು ತರುವಂಥ ಒಂದು ಆಂತರಿಕವಾದಂಥ ಶಿಸ್ತು ಸಮಿತಿ ಏನಿರುತ್ತೆ, ಅದು ಈ ವಿಚಾರಗಳನ್ನು ಗಮನಿಸಬೇಕಾಗಿತ್ತು. ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಯಾರೋ ಕೆಲವು ನಾಯಕರು ಅವರು ನಿರೀಕ್ಷಿತ ರೀತಿಯಲ್ಲಿ ಪಕ್ಷದ ಅಭ್ಯರ್ಥಿಗೆ ಪರವಾಗಿ ಚುನಾವಣೆಗೆ ಹೋಗಿಲ್ಲ, ಪ್ರಚಾರ ಮಾಡಿಲ್ಲ ಅನ್ನೋಂಥ ಮುಂತಾದೇನಾದರೂ ಆಪಾದನೆಗಳಿದ್ದರೆ ಅದನ್ನು ಗಮನಿಸಬೇಕಾಗಿರುವಂಥದ್ದು ಪಕ್ಷದ ಆಂತರಿಕ ಸಮಿತಿ ಕರ್ತವ್ಯ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನೊಂದು ಅವರ ಪಕ್ಷದಲ್ಲಿ ಅದಕ್ಕೆ ಏನೊಂದು ಪ್ರಕ್ರಿಯೆಗಳಿರುತ್ತೆ, ಅದರ ಅನುಸಾರ ಸೂಕ್ತ ರೀತಿಯ ಅದು ನಡಿಬೇಕಾಗಿತ್ತು. ನೋಟಿಸ್ ಕೊಡೋದಿರಲಿ, ಅದಕ್ಕೆ ಉತ್ತರ ಕೊಡೋಂಥದ್ದಿರಲಿ, ಆ ಉತ್ತರ ಬಂದ ನಂತರದ ಬೆಳವಣಿಗೆಗಳಲ್ಲಿ ಅವ್ರನ್ನ ಉಚ್ಚಾಟನೆ ಮಾಡ್ತೀರಾ ಅಥವಾ ಅವರಿಗೆ ಯಾವ ರೀತಿ ಶಿಸ್ತು ಕ್ರಮ ತಗೋತೀರಿ, ಆ ಥರದ ನಾಯಕರ ಬಗ್ಗೆ ಯಾವ್ದಾದ್ರು ನಾಯಕರು ಪಕ್ಷದ ವಿರುದ್ಧ ಹೋಗಿ ಕೆಲಸ ಮಾಡಿದ್ದಾರೆ ಅನ್ನೋದಾದರೆ ಯಾವ ರೀತಿ ನೀವೇನು ಶಿಸ್ತು ತಗೋತೀರಿ ಅನ್ನೋಂತ ನೋಡ್ಬೋದಾಗಿತ್ತು. ಆದರೆ ಇಲ್ಲಿ ಶುರುವಿಂದಲೂ ಕೂಡ ಮತದಾನ ಆದ ನಂತರದ ದಿನದಿಂದಲೂ ಕೂಡ ಮಾಧ್ಯಮದ ಮುಂದೆನೇ ಒಂದು ದೊಡ್ಡ ನಾಟಕನ ಆಡಿಸುವಂಥದ್ದು ನಡೀತಾ ಇದೆ ಹೊರತು ಯಾವುದೋ ಪಕ್ಷದ ಆಂತರಿಕವಾದಂಥ ಒಂದು ವಿಚಾರ ಆಗಬೇಕಾಗಿತ್ತು, ಎಲ್ಲಿ ಅದು ಆಂತರಿಕವಾದಂಥ ಚರ್ಚೆ ಆಗಬೇಕಾಗಿತ್ತು, ಅದು ಯಾವುದೂ ನಡೀತಾ ಇಲ್ಲ. ಇಲ್ಲಿ ಅದು ಪತ್ರಿಕಾಗೋಷ್ಠಿಯಿಂದ ಹಿಡಿದು ಕಾಂಗ್ರೆಸ್ ಸಮುದಾಯದ ಇಬ್ಬರು ಮುಖಂಡರು ಏನಾವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು, ಸಲೀಂ ಅಹಮದ್ ಅವರಾಗಲಿ ರಿಜ್ವಾನ್ ಅವರಾಗಲಿ, ಈ ಪತ್ರಿಕಾಗೋಷ್ಠಿ ಅವರು ಹೇಳಿಕೊಳ್ಳೋ ರೀತಿಯಲ್ಲಿ ಅದು ಯಾರೆಲ್ಲ ಉಪಚುನಾವಣೆ ಸಂದರ್ಭದಲ್ಲಿ ಕಾರ್ಯಕರ್ತರು, ಬೇರೆ ಬೇರೆ ನಾಯಕರು ಯಾರೆಲ್ಲ ಅದರಲ್ಲಿ ಸಕ್ರಿಯವಾಗಿ ತೊಡಕೊಂಡ್ರೋ ಅವರಿಗೆ ಒಂದು ಧನ್ಯವಾದವನ್ನು ಹೇಳುವಂಥ ಒಂದು ಪತ್ರಿಕಾಗೋಷ್ಠಿ ಆಗಿತ್ತು. ಆದರೆ ಅಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ತಾ ನಾವು ಅಲ್ಲಿ ನಡೆದಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾತಾಡಬೇಕಾಯಿತು ಅನ್ನೋಂಥ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ನೋಡಿ, ಇದು ಒಳಗಡೆ ಇರುವಂಥ ಅಸಮಾಧಾನ ಹೊರಗಡೆ ಬರಲಿಕ್ಕೆ ಒಂದು ವೇದಿಕೆ ಬೇಕಿತ್ತು ಅನ್ನೋದು ಅಷ್ಟೇ ಬಿಟ್ಟರೆ, ಅದನ್ನು ಯಾರು ಬಳಸ್ತಾ ಇದ್ದಾರೆ ಈ ರೀತಿ ಅಸಮಾಧಾನನ, ಅಥವಾ ಇದಕ್ಕೆ ಕಳೆದ ಸುಮಾರು ಒಂದು ದಶಕದ ಕಾಲ ಮುಸ್ಲಿಂ ರಾಜಕಾರಣದಲ್ಲಿ ರಾಜ್ಯದ ಮಟ್ಟದಲ್ಲಿ ನಡೀತಾ ಇರೋಂಥ ಬೆಳವಣಿಗೆಗಳೇನಿದೆ, ಮುಸ್ಲಿಂ ರಾಜಕಾರಣದಲ್ಲಿ ನಿಧಾನವಾಗಿ ಜಮೀರ್ ಅಹ್ಮದ್ ರೀತಿಯ ಒಬ್ಬ ನಾಯಕ ಅಲ್ಲಿ ಬೆಳೆದು ಬಂದಂಥ ಬಗೆ ಏನಿದೆ, ಎಲ್ಲೋ ಅದಕ್ಕೆ ವಿರುದ್ಧವಾಗಿ ಈ ಎಲ್ಲ ದನಿಗಳನ್ನು ಈಗ ನಿಧಾನವಾಗಿ ಒಗ್ಗೂಡ್ತಾ ಇದ್ದಾವ ಅನ್ನೋಂಥ ಒಂದು ಗ್ರಹಿಕೆ ಮೇಲ್ನೋಟಕ್ಕೆ ನಮಗೆ ಕಾಣಸಿಗುತ್ತೆ ಈ ಅಂಶನ ಗಮನಿಸಿದಾಗ. ಇವತ್ತು ನಡೀತಾ ಇರೋಂಥ ಈ ಬೆಳವಣಿಗೆಗಳೇನಿದೆ, ಇದು ಎಂಥ ದೊಡ್ಡ ಪ್ರಹಸನವಾಗ್ಬಿಟ್ಟಿದೆ ಅಂತಂದರೆ ನೋಡಿ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಅದೇ ಪಕ್ಷದಲ್ಲಿ ಎಷ್ಟೋ ಜನ, ಅದು ಯಾವುದೇ ಚುನಾವಣೆ ಆಗಲಿ, ಉಪಚುನಾವಣೆಗಳಾಗಲಿ ಅಥವಾ ಮುಖ್ಯವಾದಂಥ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲೇ ಆಗಲಿ, ಲೋಕಸಭಾ ಚುನಾವಣೆಯಲ್ಲೇ ಆಗಲಿ, ಅದರಲ್ಲಿ ಅದೇ ಪಕ್ಷದಲ್ಲೇ ಇರುವಂಥದ್ದರೆ ಸಾಕಷ್ಟು ಮಂದಿ ಡಿಸಿಡೆಂಟ್ಸ್ ಇದ್ದೇ ಇರ್ತಾರೆ, ಅಸಮಾಧಾನಿತರು ಒಂದು ಪಕ್ಷದಲ್ಲಿರ್ತಾರೆ. ಕೆಲವರು ತಟಸ್ಥವಾಗಿ ಉಳಿತಾರೆ, ಕೆಲವರು ಮನಃಪೂರ್ವಕವಾಗಿ ಪ್ರಚಾರದಲ್ಲಿ ಭಾಗವಹಿಸೋದಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಅಂತ ಬಂದು ಹೋಗುವಂಥದ್ದು ಇರುತ್ತೆ. ಇದೇನು ಯಾವುದೇನು ಹೊಸದಲ್ಲ. ಒಂದೇ ಪಕ್ಷದಲ್ಲೇ ಇದ್ಕೊಂಡೇ ಒಬ್ಬ ನಾಯಕರು ಮತ್ತೊಬ್ಬ ನಾಯಕರನ್ನು ಸೋಲಿಸಲಿಕ್ಕೆ ಪ್ರಯತ್ನ ಪಡುವಂಥದ್ದು, ಅವರ ವಿರುದ್ಧ ಆಂಟಿ ಕ್ಯಾಂಪೇನ್ ಮಾಡುವಂಥದ್ದು, ಇಂಥದ್ದೆಲ್ಲನೂ ಕೂಡ
ಅದು ರಾಜಕಾರಣದಲ್ಲಿ ಒಂಥರ ಸಾರ್ವತ್ರಿಕವಾಗಿ ನಡೀತಾ ಬಂದಿರೋವಂಥ ವಿಚಾರ. ಅದನ್ನು ಅದೇ ರೀತಿ ಮುಂದುವರಿಲಿಕ್ಕೆ ಬಿಟ್ಬಿಡ್ಬೇಕಾ ಅನ್ನೋದಾದರೆ ಅದು ಆಯಾ ಪಕ್ಷಗಳಿಗೆ ಸಂಬಂಧಪಟ್ಟಂಥ ವಿಚಾರ. ಈ ಬಗ್ಗೆ ಒಂದು ಪಕ್ಷ ಯಾವ ರೀತಿ ಗಟ್ಟಿಯಾದಂಥ ನಿಲುವು ಏನು ರೂಪಿಸ್ಕೊಂಡಿದೆ, ಅದು ಇಂಥ ಆಪಾದನೆಗಳು ಕೇಳಿ ಬಂದಾಗ ಯಾವ ರೀತಿ ಒಂದು ಪ್ರಕ್ರಿಯೆನ ಅದು ಅನುಸರಣೆ ಮಾಡುತ್ತೆ ಅನ್ನೋಂಥದ್ದೆಲ್ಲ ಇರುತ್ತೆ. ಇವತ್ತು ರಾಜ್ಯ ರಾಜಕಾರಣದ ವಿಚಾರಣೆ ತಗೊಂಡ್ರೆ ನೀವೊಬ್ಬ ಸಾಮಾನ್ಯ ಕಾರ್ಯಕರ್ತನ ನೀವು ಕೂಡಿಸ್ಕೊಂಡು ಕಾಂಗ್ರೆಸ್ ಕಾರ್ಯಕರ್ತನ ಮಾತಾಡಲಿಕ್ಕೆ ಅಂತ ಶುರು ಮಾಡಿದ್ರು ಕೂಡ ಅವರನ್ನೇ ಈ ಥರದ ಒಂದು 8-10 ಉದಾಹರಣೆ ಆದರೂ ಕೊಡ್ತಾರೆ. ಅದೇನು ದೊಡ್ಡ ದೊಡ್ಡ ನಾಯಕರನ್ನೇ ನೋಡಿ, ಆ ನಾಯಕರು ಇಂತಹ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ಥರದ ಒಬ್ಬರು ದೊಡ್ಡ ನಾಯಕರು ತಮಗೆಲ್ಲೋ ಅಡ್ಡಿ ಆಗಿಬಿಡುತ್ತೆ ಅಂತೇಳಿ ಇನ್ನೊಬ್ಬರನ್ನು ಸೋಲಿಸೋಕ್ಕೆ ಈ ರೀತಿ ಫಂಡ್ ಮಾಡಿದ್ರು, ಅಥವಾ ಅಲ್ಲಿ ತಮ್ಮ ಸಮುದಾಯದ ಮತಗಳನ್ನು ಅವರ ವಿರುದ್ಧವಾಗಿ ಹೋಗೋ ರೀತಿಯಲ್ಲಿ ಮಾಡಿದ್ರು ಅಂತಲೋ, ಅಥವಾ ನೋಡಿ ಇಲ್ಲಿ ಬೇಕಂತಲೇ ಇವರಿಗೆ ಒಂದು ಮುಂದಿನ ಬಾರಿ ಇವರು ಮತ್ತೊಮ್ಮೆ ದೊಡ್ಡ ಒಂದು ಸ್ಥಾನದಲ್ಲಿ ಕೂತ್ಬಿಡ್ತಾರೆ, ಹಾಗಾಗಿ ಅವ್ರ ವಿರುದ್ಧ ಮತ ಚಲಾವಣೆ ಮಾಡಲಿಕ್ಕೆ ಅಂತೇಳಿ ಇವರ ಎರಡನೇ ಹಂತದಲ್ಲಿರೋ ಬೇರೆ ನಾಯಕರೆಲ್ಲ ಸೇರಿಕೊಂಡು ಅವ್ರ ವಿರುದ್ಧ ಒಂದು ಷಡ್ಯಂತ್ರ ನಡೆಸ್ಬಿಟ್ಟಿದ್ದಾರೆ. ಈ ಆಪಾದನೆಗಳು ಯಾವೊಬ್ಬ ದೊಡ್ಡ ನಾಯಕರನ್ನು ಕೂಡ ರಾಜಕಾರಣದಲ್ಲಿ ಬಿಟ್ಟಿಲ್ಲ. ಪಕ್ಷಾತೀತವಾಗಿ ಎಲ್ಲ ನಾಯಕರ ಮೇಲೂ ಕೂಡ ಈ ಥರದ ಆಪಾದನೆಗಳು ಕೇಳಿ ಬಂದಿದ್ದಾವೆ. ನೋಡಿ, ಈ ಥರದ್ದು ಏನಿರುತ್ತೆ ಪಕ್ಷದ ಒಳಗಡೆ ನಡೆಯುವಂಥ ಈ ಥರದ್ದು ಅಶಿಸ್ತು, ಅದು ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ನಡೆಯುವಂಥ ಅಸಮಾಧಾನಗಳಾಗಲಿ, ಆ ಅಸಮಾಧಾನಗಳು ವ್ಯಕ್ತಗೊಳ್ಳುವಂಥ ಬಗೆಗಳಾಗಲಿ, ಇದಕ್ಕೆಲ್ಲ ಪಕ್ಷದ ವೇದಿಕೆಯಲ್ಲೇ ಅದಕ್ಕೆ ಏನೋ ಒಂದು ಶಿಸ್ತಿನ ಕ್ರಮ ತಗೋಬೇಕು ಅನ್ನುವಂಥದ್ದು ಒಂದು ಮಾನದಂಡನೇ ಅದು ಏಕರೂಪವಾಗಿರಬೇಕು. ಅದನ್ನು ಒಬ್ಬೊಬ್ಬರಿಗೆ ಒಂದೊಂದು ಮಾನದಂಡ ಇದೆ ಅನ್ನೋಂಥದ್ದಲ್ಲ. ಸೊ ದಟ್ ಅದು ನಿಮ್ಮ ಕಾರ್ಯಕರ್ತರ ಬಾಯಿಗೆ ಅದು ಒಂದು ಮಾತಾಡುವಂಥ ಒಂದು ದೊಡ್ಡ ವಸ್ತು ಬಿಡಬಾರ್ದು. ಅದು ಇವತ್ತೇನಾಗ್ತಿದೆ ಅಂದರೆ ಕಾಂಗ್ರೆಸ್ ಒಳಗಡೆ ಇದ್ರ ಬಗ್ಗೆ ಒಂದು ಲೇವಡಿ ಮಾಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿಬಿಟ್ಟಿದೆ. ಇದು ಬಹುಶಃ ಇಂಥದ್ದೊಂದು ಮುಜುಗರದ ಸನ್ನಿವೇಶನ ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸನ್ನಿವೇಶ ಬೇಕಾಗಿರಲಿಲ್ಲ. ಇಂಥದ್ದೊಂದು ಮುಜುಗರದ ಸನ್ನಿವೇಶನ ತಾನಾಗೇ ಆಹ್ವಾನ ಮಾಡ್ಕೊಂಡಿರೋವಂಥದ್ದು ಕಾಣಿಸ್ತಾ ಇದೆ. ಒಂದು ವಿಷಯನ ಅದರ ಚೌಕಟ್ಟಿನ ಆಚೆಗೆ ಮೀರಿಸಿ ಹಿಗ್ಗಿಸಿ ನೋಡುವಂಥ ಪ್ರಯತ್ನ ಇಲ್ಲಿ ನಡೀತಾ ಇರೋವಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಇನ್ನು ಇಲ್ಲಿ ಇಡೀ ಬೆಳವಣಿಗೆಗಳೇನು ನಡೀತಾ ಇದೆ, ಇದನ್ನು ನೀವು ಬಣ ರಾಜಕಾರಣದ ಆಚೆಗೆ ಅದರ ಆಚೆಗೆ ಇಟ್ಬಿಟ್ಟು ನೋಡುವಂಥ ಪರಿಸ್ಥಿತಿನೂ ಕೂಡ ಇವತ್ತು ಉಳಿಲಿಲ್ಲ. ಈಗಾಗಲೇ ಸಲೀಂ ಅಹಮದ್ದು ಮತ್ತು ರಿಜ್ವಾನ್ ಅರ್ಷದ್ ಮಾಡಿದಂಥ ಪತ್ರಿಕಾಗೋಷ್ಠಿಯಿಂದ ಶುರುವಾದಂಥ ಈ ಬೆಳವಣಿಗೆಗಳು ಏನು ಇದ್ದಾವೆ, ಅದು ಈಗಾಗಲೇ ಒಂದು 4-5 ದಿನದ ಮಟ್ಟಿಗೆ ಸಾರ್ವತ್ರಿಕವಾಗಿ ಇದನ್ನು ಬಣ ರಾಜಕಾರಣಕ್ಕೆ ತಳುಕು ಹಾಕಿ ನೋಡುವಂಥ ಒಂದು ಸನ್ನಿವೇಶಕ್ಕೆ ಬಂದು ನಿಂತುಬಿಟ್ಟಿದ್ದಾವೆ. ಈಗಾಗಲೇ ಎಲ್ಲರೂ ಕೂಡ ಮಾಧ್ಯಮದ ಮುಂದೆ ಮಾತಾಡ್ತಾ ಇದ್ದಾರೆ. ತಮಗಾಗಿರುವಂಥ ಅಸಮಾಧಾನ, ತಮಗಾಗಿರುವಂಥ ನೋವಿನ ಬಗ್ಗೆ ಅಬ್ದುಲ್ ಜಬ್ಬಾರ್ ಕೂಡ ಅವರು ಕೂಡ ಬಂದು ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ. ಹೀಗಾಗಿ ಎಲ್ಲರೂ ಕೂಡ ತಮ್ಮ ವರ್ಷನನ್ನು ಹೇಳ್ತಾ ಇದ್ದಾರೆ. ಜಮೀರ್ ಅವರು ಖುದ್ದು ಹೊರಗಡೆ ಬಂದು ಹೇಳಿದ್ದಾಯಿತು, ನಾನೇನು ಕೇರಳಗೆ ಮಜಾ ಮಾಡೋಕ್ಕೆ ಮೋಜು ಮಸ್ತಿ ಮಾಡಲಿಕ್ಕೆ ಅಂತ ಏನು ಹೋಗಿರಲಿಲ್ಲ, ನನಗೆ ಹೈಕಮಾಂಡ್ ನನಗೆ ಆದೇಶ ಕೊಟ್ಟಿತ್ತು, ನೀವು ಅಲ್ಲಿ ಬಂದು ಕೆಲಸ ಮಾಡಬೇಕು ಅಂತೇಳಿ ನಾನಲ್ಲಿ ಸುಮಾರು 10 ಕಾನ್ಸ್ಟಿಟ್ಯೂನ್ಸಿಗಳನ್ನು ನಾನು ಅದರ ಇನ್ಚಾರ್ಜ್ ಆಗಿ ನಾನು ನೋಡಲಿಕ್ಕೆ ಅಂತ ಹೋಗಿದ್ದೀನಿ. ಅಲ್ಲಿ ನಾನು ದಿನಕ್ಕೆ ಒಂದು ಸುಮಾರು 350 ಕಿಲೋಮೀಟ್ರು ಪ್ರಯಾಣ ಮಾಡ್ತಾ ಪ್ರಚಾರದಲ್ಲಿ ತೊಡ್ಕೊಂಡಿದ್ದೆ. ಮುಖ್ಯಮಂತ್ರಿಯವರು ಕರೆದ ನಂತರ ಕೆ ಸಿ ವೇಣುಗೋಪಾಲ್ ಅವರ ಒಪ್ಪಿಗೆ ಪಡೆದು ನಾನು ಇಲ್ಲಿ 1 ದಿನದ ಮಟ್ಟಿಗೆ ಪ್ರಚಾರಕ್ಕೆ ಬಂದು ಹೋದೆ ಅಂತ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಈಗ ಎಲ್ಲರೂ ಅಸಮಾಧಾನ, ಟಿಕೆಟ್ ವಿಚಾರದಲ್ಲಿ ಅಸಮಾಧಾನ ಆಗಿದ್ದು ನಿಜ. ದಾವಣಗೆರೆಯ ಸೀಟು ವಿಚಾರದಲ್ಲಿ ಮುಸ್ಲಿಮರು ತಾವು ಒಂದು ಟಿಕೆಟ್ ಕೇಳುವಂತಹ ಒಂದು ಅವಕಾಶ ಇರುವಂಥ ಪ್ರಶಸ್ತವಾದಂಥ ಒಂದು ಸ್ಥಳ ಅಂತ ಯಾವತ್ತೂ ಪರಿಗಣಿಸಿದ್ದಾರೆ, ಅದನ್ನು ಅವ್ರು ಕೇಳಿದ್ದಾರೆ ಅನ್ನೋಂಥ ವಿಚಾರ. ಅದ್ರ ಬಗ್ಗೆ ಮಲ್ಲಿಕಾರ್ಜುನ್ ಅವ್ರಿಗೆ ಆಗಲಿ, ಜಬ್ಬಾರ್ ಅವ್ರಿಗೆ ಆಗಲಿ ಅಲ್ಲಿ ಇರುವಂಥ ಅಸಮಾಧಾನಗಳಾಗ್ಬೋದು. ಆ ಅಸಮಾಧಾನಗಳಿಗೆ ಈಗಾಗಲೇ ದಶಕಗಳ ಗಟ್ಟಲೆ ಅದಕ್ಕೆ ಒಂದು ಹಿನ್ನೆಲೆ ಇದೆ ಅನ್ನೋಂಥ ವಿಚಾರನೂ ಕೂಡ ಇವಾಗ ಚರ್ಚೆಗೆ ಬರ್ತಾ ಇದೆ ಇದೆಲ್ಲನೂ. ಹಾಗಾಗಿ ಇದನ್ನು, ಈ ಇಡೀ ಬೆಳವಣಿಗೆ ಏನಿದೆ ಇದನ್ನು ಯಾವ ಹಂತದಲ್ಲಿ ಯಾವ ಪ್ರಮಾಣದಲ್ಲಿ ನೋಡಬೇಕಾಗಿತ್ತೋ ಅದನ್ನು ಆ ಪ್ರಮಾಣದಲ್ಲಿ ನೋಡಲಿಕ್ಕೆ ಆಗಲಿಲ್ಲ. ಅದನ್ನು ಹಿಗ್ಸಿ ಅದನ್ನು ಅದರ ಆಚೆಗೆ ವ್ಯಾಪ್ತಿಗೆ ತೆಗೆದುಕೊಂಡು ಬಂದು ಇದನ್ನು ಮತ್ತೊಬ್ಬರನ್ನ ಯಾರನ್ನೋ ವಿಶೇಷವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಅಂತಲೇ ಈ ಇಡೀ ಸನ್ನಿವೇಶನ ಬಳಸ್ತಾ ಇದ್ದಾರೆ ಅನ್ನೋವಂಥದ್ದು ಇವತ್ತು ಜಗಜ್ಜಾಹೀರಾಗೋಗಿದೆ. ಇದರ ಸಂಬಂಧನೇ ಈಗ ಮುಸ್ಲಿಂ ಸಮುದಾಯದ ಧರ್ಮಗುರುಗಳನ್ನು ಕೂಡ ಬಂದು ಅವರನ್ನು ಕೂಡ ಪ್ರೆಸ್ ಮೀಟ್ ಮಾಡಿದ್ದನ್ನು ಕೂಡ ನಡೀತು ಇಲ್ಲಿ. ಸೊ ಇದು ಈಗ ನೋಡಿ, ಇದು ಹಿಂದೂ ಸಮುದಾಯಗಳ ಪರವಾಗಿ ಮಠಾಧೀಶರು ಬಂದು ಈ ಹಿಂದೆ ಎಲ್ಲ ಪಕ್ಷ ಭೇದ ಅಂತ ನೋಡದೆ ಬೇರೆ ಬೇರೆ ಪಕ್ಷಗಳಲ್ಲಿ ತಮ್ಮ ನಾಯಕರುಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಯಿತು, ಪಕ್ಷದ ಒಳಗಡೆ ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಮೂಡ್ತು ಅಂತ ಆದಾಗೆಲ್ಲನೂ ಆಯಾ ಸಮುದಾಯಗಳ ಮಠಾಧೀಶರು ಬಂದು ಪತ್ರಿಕಾಗೋಷ್ಠಿಗಳು ಮಾಡಿರೋದನ್ನು ನೋಡಿದ್ವಿ. ಮತ್ತು ಬಹುತೇಕ ಸಂದರ್ಭಗಳಲ್ಲಿ ಅಂಥದನ್ನೆಲ್ಲ ಈ ಥರದ ಬೆಳವಣಿಗೆಗಳು ಆಗಬಾರ್ದು. ರಾಜಕಾರಣದ ಏನು ಚೌಕಟ್ಟನಲ್ಲಿರುತ್ತೆ ಅದನ್ನು ಅಲ್ಲಿಗೆ ಇರಬೇಕೇ ಹೊರತು ಇದಕ್ಕೆ ಮಠಾಧೀಶರು ಪ್ರವೇಶ ಆಗುವಂಥದ್ದಾಗಲಿ,
ಧರ್ಮಗುರುಗಳ ಪ್ರವೇಶ ಆಗುವಂಥದ್ದಾಗಲಿ ಆಗಬಾರ್ದು ಅನ್ನೋಂಥ ಮಾತುಗಳನ್ನೆಲ್ಲ ಹೇಳ್ತಾ ಇದ್ವಿ. ಆದರೆ ಇವತ್ತಿನ ವಿಪರ್ಯಾಸ ಏನು ಅಂತಂದರೆ, ಈಗ ಇಲ್ಲಿ ಅಂತಹದ್ದು ಯಾವುದೋ ಒಂದು ಪ್ರಯತ್ನ ಮಾಡಲಿಲ್ಲ ಅಂತಂದರೆ ಒಂದು ಗಟ್ಟಿಯಾದಂಥ ಸಂದೇಶ ಸಮುದಾಯದಿಂದ ಹೋಗೋದೇ ಇಲ್ಲ. ಹಾಗಾಗಿ ಆ ಥರದೊಂದು ಪ್ರಯತ್ನಗಳಾಗಲೇಬೇಕು ಅನ್ನೋಂಥದ್ದನ್ನು ಪರೋಕ್ಷವಾಗಿ ಎಲ್ಲ ಪಕ್ಷಗಳನ್ನು ಒಪ್ಕೊಳ್ತಾ ಇರೋವಂಥದ್ದು ಕಂಡು ಬರ್ತಾ ಇದೆ. ದಾವಣಗೆರೆ ವಿಚಾರದಲ್ಲೂ ಆಗಿರುವಂಥದ್ದು ಅದನ್ನೇ. ಯಾವಾಗ ಜಮೀರ್ ಅವರನ್ನೇ ಇಡೀ ಪ್ರಕರಣದಲ್ಲಿ ಜಮೀರ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋನ್ಸಲಿಕ್ಕೆ ಶುರುವಾಯಿತು, ಆಗ ಎಲ್ಲ ಧರ್ಮಗುರುಗಳನ್ನು ಕೂಡ ಒಟ್ಟಾಗಿ ಹೊರಗಡೆ ಬಂದು ಇವತ್ತು ಅವರ ಪರವಾಗಿ ಮುಸ್ಲಿಂ ಸಮುದಾಯಕ್ಕೆ ಯಾವ ರೀತಿಯಲ್ಲಿ ಹಿನ್ನಡೆ ಮಾಡ್ತಾ ಇದ್ದಾರೆ ಮತ್ತು ಹೇಗೆ ಪಕ್ಷದ ಒಳಗಡೆ ಪ್ರೊಸೀಜರ್ಸ್ ನಡಿಬೇಕಾಗಿತ್ತು ಆ ರೀತಿ ನಡೆದೆ, ಹೇಗೆ ಇಬ್ಬರು ನಾಯಕರನ್ನು ಅವರ ಸ್ಥಾನಗಳಿಂದ ಅವರು ನಿರ್ಗಮಿಸುವ ರೀತಿಯಲ್ಲಿ ಮಾಡಲಾಯಿತು ಅನ್ನೋಂಥದ್ದನ್ನು ಕೂಡ ಅವರು ಆಗಲೇ ಸಮುದಾಯದಲ್ಲಿ ಇರುವಂಥ ಅಸಮಾಧಾನನ ಹೊರಹಾಕಿದ್ದಾರೆ ಆ ಧರ್ಮಗುರುಗಳನ್ನು ಬಂದು. ಈ ಹಂತಕ್ಕಾನ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ತನಗೆ ಒಂದು ಲಾಯಲ್ ಆಗಿ ವೋಟ್ ಮಾಡ್ತಾ ಇರುವಂಥ ಒಂದು ಸಮುದಾಯದ ಬಗ್ಗೆ ಈ ರೀತಿ ನಡ್ಕೋಬೇಕಾಗಿತ್ತಾ, ಈ ಹಂತಕ್ಕಾನ ವಿಚಾರ ಬೆಳೆಯೋದಕ್ಕೆ ಬಿಡಬೇಕಾಗಿತ್ತಾ ಅನ್ನೋಂಥ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ ಕಾಣುತ್ತೆ. ಎಲ್ಲ ಒಂದು ಕಡೆ ಕರ್ನಾಟಕದ ಬಣ ರಾಜಕಾರಣನ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಆಗದಿಲ್ದಿರೋವಂಥ ಹೈಕಮಾಂಡು ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಅನ್ನೋಂಥದ್ದನ್ನು ಕೂಡ ಇವತ್ತು ಅದು ಕೂಡ ಜಗಜ್ಜಾಹೀರಾಗ್ತಾ ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಅಂತಂದರೆ, ಕರ್ನಾಟಕದ ಮುಸ್ಲಿಂ ರಾಜಕಾರಣ ಸಾಗಿ ಬಂದಿರೋವಂಥದ್ದೇನಿದೆ, ಕಳೆದ ಒಂದು 10-15 ವರ್ಷಗಳ ಸಂದರ್ಭದಲ್ಲಿ ಗಟ್ಟಿಯಾದಂಥ ನಾಯಕತ್ವ ಅಲ್ಲಿಂದ ರೂಪುಗೊಳ್ಳಿಲ್ಲ ಅನ್ನೋವಂಥ ಒಂದು ಕೊರಗು ಆ ಸಮುದಾಯದಿಂದ ಯಾವಾಗಲೂ ಕೇಳಿಬರ್ತಾ ಇತ್ತು. ಆದರೆ ಈಗಿನ ಹಂತದಲ್ಲಿ ಜಮೀರ್ ಅಹಮದ್ ಒಬ್ಬ ಜನಪ್ರಿಯವಾದಂಥ ನಾಯಕರಾಗಿ ಕರ್ನಾಟಕದ ಉದ್ದಗಲಕ್ಕೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಒಂದು ಪ್ರಭಾವಶಾಲಿ ನಾಯಕರಾಗಿ ಬೆಳೆದು ನಿಂತಿದ್ದಾರೆ ಅನ್ನೋವಂಥ ಒಂದು ಭಾವನೆ ಎಲ್ಲ ಕಡೆ ವ್ಯಕ್ತ ಆಗ್ತಾಯಿತ್ತು. ಮತ್ತು ಜಮೀರ್ ಅಹಮದ್ದು ನೀವು ಅವರ ರಾಜಕಾರಣದ ವರಸೆಯನ್ನು ಗಮನಿಸಿದ್ರೆ ಅಲ್ಲಿ ಭಾವನೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವಂಥ ಮನುಷ್ಯ. ಮತ್ತು ಬಹುತೇಕವಾಗಿ ತಮ್ಮ ಒಳಗಿನ ಭಾವನೆ ಏನಿರುತ್ತೆ ಅದನ್ನು ಖುಲ್ಲಂ ಹೊರಗಡೆ ಹಾಕುವಂಥ ಒಂದು ವ್ಯಕ್ತಿತ್ವ ಕೂಡ ಜಮೀರ್ ಅಹಮದ್ ಅವ್ರದ್ದು. ಜಮೀರ್ ಅಹಮದ್ ಸಿದ್ದರಾಮಯ್ಯ ಪರವಾಗಿ ತುಂಬ ಗಟ್ಟಿಯಾಗಿ ಮಾತನಾಡ್ತಾ ಬಂದಿದ್ದೇನಿದೆ, ವಿಶೇಷವಾಗಿ ಕಳೆದ ಒಂದು 6 ತಿಂಗಳು ಸಂದರ್ಭದಲ್ಲಿ ಅವರೇನು ಪದೇ ಮುಂದಿನ 2.5 ವರ್ಷದ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋವಂಥದ್ದನ್ನು ಹೆಚ್ಚೆಚ್ಚು ಪುನರುಚ್ಚರಿಸ್ತಾ ಇದ್ದರು. ಅದು ಇವತ್ತು ಎಲ್ಲೋ ಅವ್ರಿಗೇನೆ ಮುಳುವಾಗ್ತಾ ಇದೆಯಾ ಅನ್ನೋವಂಥ ಒಂದು ಪ್ರಶ್ನೆ ಇವತ್ತು ಎಲ್ಲರಿಗೂ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಜಮೀರ್ ಮಾತಾಡಿದ್ದನ್ನು ಅದು ಕೇವಲ ಬರೀ ಒಬ್ಬ ಮುಸ್ಲಿಂ ಸಮುದಾಯದ ನಾಯಕ ಮಾತಾಡ್ತಾ ಇದ್ದಾರೆ ಅಂತಲ್ಲ, ಅದನ್ನು ಬಹುತೇಕವಾಗಿ ಒಂದು ಮುಸ್ಲಿಂ ಸಮುದಾಯದ ಇಡೀ ಸಮುದಾಯದ ಒಂದು ಅಭಿಪ್ರಾಯನೂ ಕೂಡ ಆಗಿರುತ್ತೆ ಅನ್ನೋಂಥ ರೀತಿಯಲ್ಲಿ ಅದನ್ನು ನೋಡುವಂಥ ಒಂದು ತೂಕ ಕಂಡು ಬರ್ತಾ ಇತ್ತು. ಜಮೀರ್ ಪದೇ ಪುನರುಚ್ಚರಿಸ್ತಾ ಇದ್ದಂಥದ್ದು ಅದು ಕೇವಲ ಜಮೀರ್ರ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ಸುಮಾರು ಒಂದು 80 ಲಕ್ಷಕ್ಕೂ ಹೆಚ್ಚು ಏನು ಮುಸ್ಲಿಂ ಮತದಾರರಿದ್ದಾರೆ ಕರ್ನಾಟಕದಲ್ಲಿ, ಅವರ ಎಲ್ಲರ ಅಭಿಪ್ರಾಯನೂ ಹೆಚ್ಚು ಕಡಿಮೆ ಇದೇ ಆಗಿದೆ. ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಇನ್ನೂ 2 ವರ್ಷಗಳ ಕಾಲ ಅನ್ನೋವಂಥದ್ದೇ ಅದು ಅಭಿಪ್ರಾಯ ಆಗಿದೆ ಅನ್ನೋವಂಥದ್ದು ಎಲ್ಲ ಒಂದು ಸಂದೇಶ. ಅದನ್ನು ಇವರು ಪದೇ ಈ ಮಾತುಗಳನ್ನು ಹೇಳೋ ಮೂಲಕ ಕೊಡ್ತಾ ಇದ್ದಾರೆ ಅನ್ನೋಂಥ ಭಾವನೆ ಬಹುಶಃ ಅದು ಏನು ಕಾಂಗ್ರೆಸ್ ಒಳಗೇನೆ ಇವತ್ತು ಒಂದು ಜಗಜ್ಜಾಹೀರ್ಕೊಂಡಿರುವಂಥ ಬಣ ರಾಜಕಾರಣ ಇದೆ, ಆದರೆ ಇನ್ನೊಂದು ಬದಿಗೆ ಅದು ಅಷ್ಟು ಪಥ್ಯ ಆಗ್ತಾ ಇರಲಿಲ್ಲ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಸಂಗತಿ. ಹಾಗಾಗಿ ಜಮೀರ್ನ ಯಾವ ಹಂತದಲ್ಲಿ ಅವರ ವಿರುದ್ಧ ಯಾವ ರಾಜಕಾರಣ ನಡೆಸಬೇಕು, ಯಾವ ರೀತಿ ಅವರನ್ನು ಪಕ್ಷದ ಒಳಗಡೆ ಮೂಲಗುಂಪೆ ಮಾಡಬೇಕು ಅನ್ನೋಂಥ ವಿಚಾರ ಬಹುಶಃ ಭಾಳ ಹಿಂದೆಲ್ಲೂ ಕೂಡ ಅದೊಂದು ನಡೀತಾ ಇತ್ತು ಅಂತ ಅನ್ನೋಂಥದ್ದು ಇವತ್ತು ಕಂಡುಬರುತ್ತೆ. ಅದನ್ನು ಸಮುದಾಯದ ನಾಯಕರೇ ಹೇಳ್ಕೊಳ್ಳೋ ರೀತಿಯಲ್ಲಿ ಸುಮಾರು 1 ಕೋಟಿ ನಮ್ಮ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎನಿವೇ ಅದೊಂದು 80 ಲಕ್ಷದ ಆಸ್ಪಾಸಲ್ಲಂತೂ ಇದೆ ಅಂತ ನಾವೊಂದು ನಂಬಿಕೆ ಇಟ್ಕೊಳ್ಳೋಂಥದ್ದು. ಆದರೆ ಈ ಪಕ್ಷ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇರುವಂಥ ಒಂದು ಸಮುದಾಯ ಏನಿದೆ ಅದು ಕಾಲದಿಂದ ಕಾಲಕ್ಕೆ ಅದು ಇತ್ತೀಚಿನ ಚುನಾವಣೆಗಳಲ್ಲಿ ಕೈ ಹಿಡಿತಾ ಬಂದಿರುವಂಥದ್ದು ಕಾಂಗ್ರೆಸ್ ಪಕ್ಷನೇ ಕೂಡ. ಹಾಗಾದರೆ ಏನು ಕಾಂಗ್ರೆಸ್ನಿಂದ ಯಾವ ರೀತಿಯಾದಂಥ ಅನುಕೂಲಗಳು ಸಿಗ್ತಾ ಇದೆ, ಬಜೆಟ್ನಾಚೆಗೆ ಏನು ಅವರಿಗೆ ಅನುಕೂಲಗಳು ದಕ್ಕಿದೆ ಅಂತ ನೋಡೋದಾದರೆ ನೀವು ಕ್ಯಾಬಿನೆಟ್ ವಿಚಾರದಲ್ಲಿ ಬೇರೆ ಯಾವುದಾದ್ರೂ ಪ್ರಬಲ ಜಾತಿಗಳು ಮಾಡೋಂಥ ಚೌಕಾಸಿನ ಈ ಸಮುದಾಯ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿಗೂ ಕೂಡ ಕ್ಯಾಬಿನೆಟಲ್ಲಿ ಅಂಡರ್ ರೆಪ್ರೆಸೆಂಟ್ ಆಗಿರೋಂಥ ಯಾವುದಾದ್ರು ಒಂದು ಕಮ್ಯುನಿಟಿ ಅಂತ ಇದ್ದರೆ, ಸಮುದಾಯ ಅಂತ ಇದ್ದರೆ ಅದು ಮುಸ್ಲಿಂ ಸಮುದಾಯ. ಕಾಂಗ್ರೆಸ್ ಬೆಂಬಲಿಗೆ ನಿಲ್ಲುವಂಥ ಅವರ ಪ್ರಮಾಣಕ್ಕೂ ಅವರಿಗೆ ಕ್ಯಾಬಿನೆಟಲ್ಲಿ ಸಿಗುವಂಥ ಸ್ಥಾನಗಳಿಗೂ ಸಂಬಂಧವೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಇರುತ್ತೆ. ಅಷ್ಟೇ ಮಟ್ಟದಲ್ಲಿ ಯಾವುದಾದ್ರು ಬೇರೆ ಸಮುದಾಯ ಅದನ್ನು ಇದೇ ಮಟ್ಟಕ್ಕೆ ಬೆಂಬಲಿಸಿದರೆ ಅದು ಕನಿಷ್ಠ ಒಂದು 5-6 ಸಚಿವರ ಸ್ಥಾನಗಳನ್ನಾದರೂ ಚೌಕಾಸಿ ಮಾಡಿ ತೊಗೊಂಡಿರ್ತಾ ಇತ್ತು. ಈ ಸಮುದಾಯಕ್ಕೆ 2 ಸ್ಥಾನಗಳ ಆಚೆಗೆ ತಗೊಳ್ಳೋದಕ್ಕೆ ಇವತ್ತು ಆಗ್ತಾಯಿಲ್ಲ.
ಉಳಿದಂತೆ ಬಿಡಿ ನಿಗಮ ಮಂಡಳಿಗಳಲ್ಲಿ ಶಕ್ತ್ಯಾನುಸಾರ ಎಲ್ಲೆಲ್ಲಿ ಅವ್ರನ್ನ ಕೂಡಿಸ್ಬೇಕು ಅದನ್ನೆಲ್ಲ ಕಾಂಗ್ರೆಸ್ ಪಕ್ಷ ಮಾಡಿರಬಹುದು. ಅದನ್ನೇನು ತೆಗೆದಾಕುವಂಥದ್ದೇನೂ ಅಲ್ಲ ಅದನ್ನು. ಆದರೆ ಅಷ್ಟು ಮಾತ್ರವೇ ಸಾಕಾ ಅಂತ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಅಂತೂ ಇದೆ. ಅವರು ಪಕ್ಷಕ್ಕೆ ಸಾಲಿಡ್ಡಾಗಿ ಕೊಡ್ತಾ ಇರೋವಂಥ ಒಂದು ಬೆಂಬಲಕ್ಕೂ ಮತ್ತು ಇನ್ ರಿಟರ್ನ್ ಅವರು ರಾಜಕೀಯವಾಗಿ ಪಡಿತಾ ಇರೋಂಥ ಪ್ರಾತಿನಿಧ್ಯ ಆಗ್ಬೋದು ಅಥವಾ ಬೇರೆ ರೀತಿಯಲ್ಲಿ ಪಡಿತಾ ಇರೋಂಥ ಅನುಕೂಲಗಳಾಗ್ಬೋದು. ಅವೆರಡನ್ನು ಗಮನಿಸಿದಾಗ ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಪಸಂಖ್ಯಾತರ ನಿಗಮ ಮತ್ತೊಂದು ಈ ಥರದರ ಮೂಲಕ ನೀವು ಕೊಡುವಂಥದ್ದು ಏನಿದೆಯಲ್ಲ ಅದರ ಹಣನೂ ಕೂಡ ಭಾಳ ಕಡಿಮೆನೇ. ಆ ಹಣನೂ ಕೂಡ ಬಜೆಟಲ್ಲಿ ಅನೌನ್ಸ್ ಆದ ತಕ್ಷಣವೇ ಆಗಲೇ ಇಲ್ಲಿ ಇದು ತುಷ್ಟೀಕರಣ ಅನ್ನುವಂಥ ಒಂದು ದೊಡ್ಡ ಕೂಗು ಶುರು ಆಗಿಬಿಡುತ್ತೆ. ಆದರೆ ಅವರಿಗೆ BJPಯ ವಿರುದ್ಧ ಮತ ಚಲಾವಣೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದೇ ದೊಡ್ಡ ಒಂದು ಅನುಕೂಲ ಅನ್ನೋದರ ಆಚೆಗೆ ಮತ್ಯಾವುದು ಅನುಕೂಲಗಳು ಸಿಗ್ತಾ ಇದೆ ಅಂತ ನಿಜಕ್ಕೂ ಕೇಳಿಕೊಂಡ್ರೆ ಅದು ಯಾವಾಗಲೂ ಅಸಮತೋಲಿತವಾಗೇ ಇರುತ್ತೆ. ಹಾಗಾಗಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ತನ್ನ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ತಾನು ಪಡೆದದ್ದೇನೋ ಅನ್ನೋವಂಥ ಪ್ರಶ್ನೆ ಯಾವಾಗಲೂ ಆ ಸಮುದಾಯಕ್ಕೆ ಕಾಡೋ ರೀತಿಯಲ್ಲಿ ಉಳ್ಕೊಳ್ತಾ ಇದೆ. ಇದನ್ನು ಪರಿಹರಿಸಬೇಕಾಗಿದ್ದಂಥ ಕಾಂಗ್ರೆಸ್ಸು ಆ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸ್ತಾ ಇಲ್ಲ. BJPಯ ವಿರುದ್ಧವಾಗಿ ನಾವು ನಿಮಗೊಂದು ಅವಕಾಶವಾಗಿದ್ದೀವಿ ಅನ್ನೋವಂಥದ್ದೇ ಅದರ ಒಂದು ದೊಡ್ಡ ಹೆಗ್ಗಳಿಕೆ ಅನ್ನೋಂಥ ಮಟ್ಟಕ್ಕೆ ಅದು ಸೀಮಿತ ಆಗುವಂಥ ರೀತಿಗೆ ಬರ್ತಾ ಇದೆ. ಆದರೆ ಇದರ ಆಚೆಗೆ ಏನೊಂದು ಪಕ್ಷ ಒಂದು ಸಮುದಾಯ ಈ ಮಟ್ಟಕ್ಕೆ ಅಸಹಾಯಕ ಆಗುವಂಥ ಸ್ಥಿತಿಗೆ ಅದನ್ನು ತರಬಾರ್ದಾಗಿತ್ತು. ಇವತ್ತು ಅದರ ಧರ್ಮಗುರುಗಳಾಗಲಿ ಮತ್ತೊಬ್ಬರಾಗಲಿ ಹೊರಬಂದು ಈ ರೀತಿ ಸನ್ನಿವೇಶ ಬಂದರೆ ನೀವು ಇದೇ ರೀತಿ ನಮ್ಮ ಮುಸ್ಲಿಂ ಸಮುದಾಯದ ನಾಯಕರನ್ನು ನೀವು ಟಾರ್ಗೆಟ್ ಮಾಡುವಂಥ ಪ್ರಕ್ರಿಯೆಗಳು ನಡೀತವೆ ಅಂತಂದರೆ ಮುಂದಿನ ಚುನಾವಣೆ ವೇಳೆಗೆ ನಾವು ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡೋದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಅನ್ನೋಂಥ ಹಂತಕ್ಕೆ ಬಂದು ಹೇಳೋ ರೀತಿಗೆ ಈ ಸನ್ನಿವೇಶನ ಅದು ರೂಪಿಸ್ಕೊಳ್ಬಾರ್ದಾಗಿತ್ತು. ಈಗ ಗೆದ್ದಿರೋಂಥ ಅಸಮಾಧಾನಗಳೇನಿದೆ ಅದಕ್ಕೆ ಯಾವ ರೀತಿ ಕಾಂಗ್ರೆಸ್ ಒಂದು ಪಕ್ಷವಾಗಿ ಸಮುದಾಯನ ಯಾವ ರೀತಿ ಮತ್ತೆ ಓಲೈಸುತ್ತೆ, ಯಾವ ರೀತಿ ಅವರಲ್ಲಿ ಮತ್ತೆ ಭರವಸೆನ ಹುಟ್ಟಿಸುತ್ತೆ ಅನ್ನೋಂಥದ್ದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ ಆ ಪ್ರಕ್ರಿಯೆನ. ಯಾಕೆಂದರೆ ಈಗ ಉಂಟಾಗಿರುವಂಥದ್ದೇನೋ ಈ ಗೊಂದಲ ಮತ್ತು ಈಗ ಹುಟ್ಟಿರುವಂಥ ಏನೊಂದು ಈ ಅವಿಶ್ವಾಸ ಏನಿದೆಯಲ್ಲ ಇದು ಅಂತಿಮವಾಗಿ ಮತ್ತೆ ಇದು ಮರುಕಳಿಕೆ ಆಗುವಂಥ ಎಲ್ಲ ಸಂಗತಿಗಳಿರುತ್ತೆ. ಈ ಥರದ ಒಂದು ಸರಿ ಅಸಮಾಧಾನ ಸೃಷ್ಟಿಯಾಗ್ಬಿಟ್ರೆ, ಒಂದು ಸಾರಿ ಸಂಶಯ ಈ ರೀತಿಯ ಒಂದು ಸಮುದಾಯದ ಒಳಗಡೆ ಮೂಡಿದ್ರೆ ಅದು ಪದೇ ಈ ಪ್ರಶ್ನೆಗಳನ್ನು ಸಣ್ಣ ಪುಟ್ಟ ಸಂದರ್ಭಗಳನ್ನು ಕೂಡ ಪದೇ ಕೇಳಲಿಕ್ಕೆ ಅಂತ ಶುರು ಮಾಡುತ್ತೆ. ಆ ಹಂತಕಾನ ಬರಲಿಕ್ಕೆ ಅಂತ ಬಿಟ್ಕೊಳ್ಳೋ ಅಗತ್ಯ ಇರಲಿಲ್ಲ. ಹಾಗಾದರೆ ಏನಕ್ಕೆ ಇದು ಈ ಹಂತಕಾನ ಬಂತು, ಏನಕ್ಕೆ ಅದನ್ನು ಇಂತಹ ಒಂದು ಜಟಿಲವಾದಂಥ ಸ್ಥಿತಿಗೆ ತಗೊಂಡೋಗುವಂಥದ್ದು ನಡೀತು ಅಂತ ನೋಡಿದ್ರೆ ಅಲ್ಲಿ ಅಗೈನ್ ಮತ್ತೆ ಕಂಡು ಬರುವಂಥದ್ದು ಬಣ ರಾಜಕಾರಣದ ಗಾಢವಾದಂಥ ಒಂದು ಛಾಯೆ. ಎಲ್ಲ ಒಂದು ಕಡೆ ಪದೇ ಜಮೀರ್ ಅಹ್ಮದ್ ಸಿದ್ದರಾಮಯ್ಯವರ ಪರವಾಗಿ ನಿಲ್ತಾ ಇದ್ದಿದ್ದು, ಮುಂದಿನ 2 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಿದ್ದು, ಮುಖ್ಯಮಂತ್ರಿ ದಾವೇದಾರಿಕೆ ಮಾಡ್ತಾ ಇದ್ದಂಥ DK ಶಿವಕುಮಾರ್ ಅವ್ರಿಗಾಗಲಿ ಅಥವಾ ಅವ್ರ ಸುತ್ತ ಇದ್ದಂಥ ಬೇರೆ ನಾಯಕರಿಗಾಗಲಿ ಅವ್ರಿಗೂ ಎಲ್ಲೋ ಅಸಮಾಧಾನ ಸೃಷ್ಟಿಸಿರಬಹುದು, ಅವರಲ್ಲೂ ಕೂಡ ಅಸಮಾಧಾನ ಮೂಡಿಸಿರಬಹುದು. ಅದು ಈಗ ಅಸಮಾಧಾನಗಳೆಲ್ಲ ಬೇರೆ ರೀತಿಯಲ್ಲಿ ಹೊರಗಡೆ ಬರ್ತಾ ಇದ್ದಾವೆ ಅನ್ನೋವಂಥ ಒಂದು ಅನಿಸಿಕೆ ಪ್ರಬಲವಾಗ್ತಾ ಇದೆ. ಇದು ಹೊರಗಡೆ ಮಾತ್ರ ಕೇಳಿ ಬರ್ತಾ ಇರೋದಲ್ಲ, ಪಕ್ಷದ ಒಳಗಡೆನೂ ಕೂಡ ಈಗ ಇದೇ ಭಾವನೆ ಕೇಳಿ ಬರ್ತಾ ಇದೆ. ಅದೇ ಕಾರಣಕ್ಕೋಸ್ಕರನೇ ಈಗ ಜಮೀರ್ ಅಹ್ಮದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಅನ್ನೋವಂಥದ್ದು. ಆಮೇಲೆ ಇಲ್ಲಿ ಇನ್ನೊಂದು ನೋಡಿ, ಯಾವಾಗಲೂ ಒಂದು ಪಕ್ಷದ ಒಳಗಡೆ ಈ ಥರದ ಏನೊಂದು ಸಂಘರ್ಷ ಇರುತ್ತೆ, ಅಧಿಕಾರಕ್ಕೋಸ್ಕರ ನಡೆಯುವಂಥ ಸಂಘರ್ಷ ಆಗಲಿ, ಅದಕ್ಕೋಸ್ಕರ ಒಂದು ಸ್ಪಷ್ಟವಾಗಿ ಅವರು ನೇರವಾಗಿ ಅದನ್ನು ಬಣ ರಾಜಕಾರಣ ಅಂತ ಹೇಳ್ಕೊಳ್ದೆ ಹೋದ್ರೂ ಕೂಡ ಆ ರೀತಿ ಸೃಷ್ಟಿಯಾಗುವಂಥ ಧ್ರುವಗಳೇನಿರ್ತವೆ ಇವುಗಳಿಗೆ ಯಾವಾಗ ಬಲ ಒಂದೊಂದಕ್ಕೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಅಂತಂದರೆ ಪಕ್ಷದ ಒಳಗಡೆ ಒಂದಷ್ಟು ಸಮಾನ ಹಿತಾಸಕ್ತ ಗುಂಪುಗಳಿರ್ತವೆ, ಅವರಿಗೆ ಅವ್ರದ್ದೇ ಆದಂಥ ಕೆಲವೊಂದು ಅಸಮಾಧಾನಗಳಿರುತ್ತೆ ಪಕ್ಷದ ಒಳಗಡೆ. ಈಗ ಮುಸ್ಲಿಂ ಸಮುದಾಯದ ಒಳಗಡೆ ಬೇರೆ ನಾಯಕರಿಗೆ ಅಂಥದ್ದೊಂದು ಅಸಮಾಧಾನ ಇತ್ತು. ಆ ಅಸಮಾಧಾನಕ್ಕೆ ದಾವಣಗೆರೆ ಚುನಾವಣೆ ವೇದಿಕೆ ಆಯಿತು. ಇಲ್ಲಿ ಏನು ಅಸಮಾಧಾನ ಇತ್ತು, ಜಮೀರ್ ಮಾತ್ರನೇ ಮುಸ್ಲಿಂ ಸಮುದಾಯದ ಏಕಮೇವ ದ್ವಿತೀಯ ನಾಯಕ, ಅವರೇನೇ ಮುಸ್ಲಿಂ ಸಮುದಾಯದ ಜನಪ್ರಿಯ ನಾಯಕ ಅನ್ನೋಂಥ ರೀತಿಯಲ್ಲಿ ಅವ್ರನ್ನ ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡ್ತಾ ಇದೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಮೀರ್ ಅಹ್ಮದ್ಗೆ ನೀಡಿರುವಂಥ ಪ್ರಾಶಸ್ತ್ಯ ಬೇರೆ ಇನ್ಯಾವುದೇ ನಾಯಕರಿಗೆ ಸಿಗ್ತಾ ಇಲ್ಲ ಅನ್ನೋಂಥ ಭಾವನೆ ಎಲ್ಲೋ ಈ ಉಳಿದ ನಾಯಕರೊಳಗಡೆ ಅದೆಲ್ಲೋ ಸುಪ್ತವಾಗಿ ಇದ್ದಂಥದ್ದು ಇವತ್ತು ಹೊರಗಡೆ ಬಂದಿದೆ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಈ ಥರದ ಅಸಮಾಧಾನಗಳು ಬೆಳೆದಿಲ್ಲದೆ ಇರೋ ರೀತಿಯಲ್ಲಿ ಹೈಕಮಾಂಡ್ ಒಂದಷ್ಟು ನಿರ್ಧಾರವನ್ನು ತಗೋಬೇಕಾಗಿತ್ತು. ಅಂದರೆ ಯಾವ ಸಮುದಾಯ ತನಗೆ ಬಲವಾಗಿ ಬೆಂಬಲ ಕೊಡ್ತಾ ಇರುತ್ತೆ ಆ ಸಮುದಾಯನ ಯಾವ ರೀತಿಯಲ್ಲಿ ಆ ಸಮುದಾಯದಲ್ಲಿ ನಾಯಕತ್ವವನ್ನು ರೂಪಿಸಬೇಕು, ಆ ಸಮುದಾಯದಲ್ಲಿ ನಿಮಗೆ ಈ ಜನಪ್ರಿಯವಾದಂಥ ನಾಯಕರು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇಲ್ಲ ಅಂತಂದ್ರು ಅಥವಾ ಸೀಮಿತ ಮಟ್ಟದಲ್ಲಿ ನಾಯಕರಿದ್ದಾರೆ ಅಂತಂದ್ರು ಅದನ್ನು ರೆಪ್ರೆಸೆಂಟ್ ಹೇಗೆ ಮಾಡಬೇಕು,
ಬೇರೆ ಯಾರಿದ್ದಾರೆ ಈಗ ಪಕ್ಷದ ಕಾಂಗ್ರೆಸ್ನ ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಕಾಂಗ್ರೆಸ್ಸಲ್ಲಿ ನಿಮಗೆ ಕ್ಯಾಡರ್ ಮೂಲಕ ಬರುವಂಥ ಏನೊಂದು ನಾಯಕತ್ವ ಇರುತ್ತೆ, ಅದಕ್ಕೆ ಅಲ್ಲಿ ಹೆಚ್ಚಿನ ಸ್ಥಾನಮಾನ ಸಿಗೋದಿಲ್ಲ. ಒಂದು MLC ಸ್ಥಾನ ಆಗಲಿ ಅಥವಾ ರಾಜ್ಯಸಭಾ ಸ್ಥಾನಗಳಾಗಲಿ ಮತ್ತು ಪಕ್ಷದ ಬೇರೆ ಬೇರೆ ವೇದಿಕೆಗಳಲ್ಲಿ ಸಿಗುವಂಥ ಜವಾಬ್ದಾರಿಗಳು, ಇದರ ಆಚೆಗೆ ಅವ್ರನ್ನ ಒಂದು ಸರ್ಕಾರದ ಭಾಗವಾಗಿ ಇನ್ಕ್ಲೂಸಿವ್ ಆಗಿ ತೊಗೊಂಡೋಗೋ ವಿಚಾರದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸಾಧನೆ ಮಾಡಿಲ್ಲ. ನೀವು BJP ಹೋಲಿಕೆನಲ್ಲೋ ಬೇರೆ ಇನ್ಯಾವುದೋ ಪಕ್ಷದ ಹೋಲಿಕೆನಲ್ಲೋ ನೋಡಿದಾಗ ಅದು ಕಾಂಗ್ರೆಸ್ ಏನು ಮಾಡುತ್ತೆ ಅಂಥವ್ರನ್ನ ಈ ಹಂತಕ್ಕೆ ಒಂದು MLC ರಾಜ್ಯಸಭಾ ಸ್ಥಾನ ಈ ಹಂತಕ್ಕೆ ಬಂದ ನಂತರ ಅದರ ಆಚೆಗೆ ಹೇಗೆ ಅವ್ರ ಬೆಳವಣಿಗೆ ಸಾಧ್ಯ ಆಗಬೇಕು ಅನ್ನೋಂಥದ್ದಕ್ಕೆ ಆಪ್ಷನ್ಸೇ ಇರೋದಿಲ್ಲ. ಇದು ಕೇವಲ ಒಂದು ಸಮುದಾಯದ ಪ್ರಶ್ನೆ ಅಲ್ಲ, ಅದು ಮುಸ್ಲಿಂ ಸಮುದಾಯದ ಅಂತಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಜೆನ್ಯೂನ್ ಆಗಿ ಅದರೊಳಗಡೆ ಕ್ಯಾಡರ್ ಮೂಲಕ ಬರುವಂಥ ನಾಯಕರಿಗೆ ಒಂದು ಹಂತದ ನಂತರ ಭವಿಷ್ಯ ಕಾಣಿಸೋದಿಲ್ಲ. ಅಲ್ಲಿ ಅವರು ತಾವೊಂದು ಕ್ಯಾಬಿನೆಟ್ ಪೋರ್ಟ್ಫೋಲಿಯೋ ತಗೋಬಹುದು ಅನ್ನೋಂಥದ್ದನ್ನಾಗಲಿ ಅಥವಾ ಅಂಥವ್ರನ್ನ ಅರ್ಹರನ್ನು ಹುಡುಕ್ಬಿಟ್ಟು ಅಂಥವ್ರಿಗೆ ಪಕ್ಷನೇ ಕೊಡಬೇಕು. ಅದನ್ನು ಹೈಕಮಾಂಡ್ ಏನಿರುತ್ತೆ, ಹೈಕಮಾಂಡ್ ಈ ಥರದನ್ನು ಒಂದು ಗಟ್ಟಿಯಾದಂಥ ಕ್ಯಾಡರ್ನ ರೂಪಿಸ್ಬೇಕು ಅಂತಂದರೆ ತನ್ನಲ್ಲಿರುವಂಥ ಏನೊಂದು ಈ ಬೇರು ಮಟ್ಟದಿಂದ ಪಕ್ಷದ ಒಳಗಡೆ ಬೇರೆ ಬೇರೆ ಸಂಘಟನೆಗಳ ಮೂಲಕ ಬೆಳೆದು ಬಂದಿರುವಂಥ ನಾಯಕರಿರ್ತಾರೆ. ಅವರಲ್ಲಿ ಸಹಜವಾಗಿಯೇ ಎಲ್ಲರೂ ಏನೋ ದೊಡ್ಡ ಮಟ್ಟದಲ್ಲಿ ಜನಬೆಂಬಲ ಇರುವಂಥವರು ಇರ್ತಾರೆ ಅಂತಲ್ಲ, ಆದರೆ ಅವರು ಪಕ್ಷಕ್ಕೋಸ್ಕರ ಸಾಕಷ್ಟು ದಶಕಗಳ ಕಾಲ ದುಡಿದಿರುವಂಥವ್ರು ಇರ್ತಾರೆ. ಅವ್ರನ್ನ ನೋಡಿ ಗುರುತಿಸಿ 5% ಆಫ್ ದ ಕ್ಯಾಬಿನೆಟ್ ಅಥವಾ ಈಗ ನಮ್ಮಲ್ಲಿ 2-3 ಜನ ಅಕಾಮಿಡೇಟ್ ಮಾಡೋದೇನು ದೊಡ್ಡ ವಿಚಾರ ಆಗಿರಲಿಲ್ಲ ನಮ್ಮ ಕ್ಯಾಬಿನೆಟಲ್ಲಿ. ಆ ಥರದ ಪಕ್ಷದ ಕ್ಯಾಡರ್ ಮೂಲಕ ಬಂದಿರೋರನ್ನ ಇಲ್ಲಿ ಕರ್ನಾಟಕದಲ್ಲಿ ಆದರೆ ಏನಕ್ಕೆ ಮಾಡಲಿಲ್ಲ ಆ ಥರದನ್ನು? ಅದು ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇದಕ್ಕೆ ಒಂದು ಸ್ಪಷ್ಟವಾದಂಥ ಒಂದು ಪಾಲಿಸಿ ಇಟ್ಕೋಬೇಕು. ಹಾಗಾಗಲಿಲ್ಲ ಅಂತಂದರೆ ನಿಮ್ಮಲ್ಲಿ ಕ್ಯಾಡರು ನಿಮ್ಮನ್ನು ಒಂದು ಹಂತದ ನಂತರ ಪಕ್ಷದ ಬಗ್ಗೆ ಭ್ರಮನಿರಸನಕ್ಕೆ ಒಳಗಾಗ್ತಾರೆ. ಅವರಿಗೆ ತಮಗೆ ಇಲ್ಲಿ ಮುಂದೆ ಭವಿಷ್ಯಗಳಿಲ್ಲ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಮತ್ತು ತಮ್ಮ ಸುದೀರ್ಘವಾದಂಥ ಪಕ್ಷ ನಿಷ್ಠೆಗೆ ಇಲ್ಲಿ ಹೆಚ್ಚಿನ ಸ್ಕೋಪ್ ಇಲ್ಲ, ಇಲ್ಲಿ ಅದನ್ನು ಹೆಚ್ಚು ಪರಿಗಣಿಸೋದಿಲ್ಲ ಅನ್ನೋಂಥ ಭಾವನೆ ಶುರುವಾಗುತ್ತೆ. ಅದು ಯಾವುದೇ ಒಂದು ಪಕ್ಷದಲ್ಲಿ ಆಗಬಾರ್ದು. ಈಗ BJPನ ನೀವು ನೋಡಿದ್ರೆ BJPನಲ್ಲಿ ಅವ್ರ ನೇರ ಚುನಾವಣೆ ಇದ್ದಿರಲಿ, ಅವ್ರ ಸ್ಪರ್ಧಿಸೇ ಇರೋದಿಲ್ಲ ಎಲ್ಲನೂ. ಅಂಥವ್ರನ್ನ ಕರ್ಕೊಂಡು ಬಂದು CM ಕೂಡ ಮಾಡುವಂಥದ್ದು, ಅವರ ನಂತರ ಗೆಲ್ಲಿಸ್ಕೊಳ್ಳುವಂಥದ್ದನ್ನು ಕೂಡ ಕಂಡುಬರುತ್ತೆ. ಅದು ಯಾಕೆಂದರೆ ಆ ಪಕ್ಷಕ್ಕೆ ಗೊತ್ತು ತನಗಿರೋ ಸ್ಟ್ರೆಂತೇನೇ ತನ್ನ ಕ್ಯಾಡರು ಅಂತೇಳಿ. ಕಾಂಗ್ರೆಸ್ಸು ಕೂಡ ಹಾಗೆ ತನ್ನ ಎದುರಾಳಿ ಆ ಹಂತದಲ್ಲಿ ನಡೆಸ್ತಾ ಇರೋವಂಥ ಪ್ರಯತ್ನಗಳು ಇದ್ದಾಗ ಕಾಂಗ್ರೆಸ್ ಕೂಡ ತನ್ನ ಕ್ಯಾಡರ್ನ ಯಾವ ರೀತಿ ಬಲಪಡಿಸಬೇಕು ಅದನ್ನು ಯೋಚನೆ ಮಾಡಬೇಕು, ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕು. ಇದಕ್ಕೆ ಒಂದು ಸ್ಪಷ್ಟವಾದಂಥ ರಾಷ್ಟ್ರೀಯ ನೀತಿಯನ್ನು ಕಾಂಗ್ರೆಸ್ ಪಕ್ಷ ಇವತ್ತು ರೂಢಿಸ್ಕೊಳ್ಬೇಕು. ಅದು ಯಾವುದೇ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ಅಲ್ಲಿನ ಕ್ಯಾಡರ್ನ ಹೇಗೆ ಸಂವರ್ಧನೆ ಮಾಡ್ತೀರಿ, ಅವ್ರಿಗೆ ಹೇಗೆ ಬಲ ತುಂಬ್ತೀರಿ, ಅವ್ರನ್ನ ನೀವು ಕ್ಯಾಬಿನೆಟಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಿ ಅನ್ನೋಂಥ ನಡಿಬೇಕು. ಇವತ್ತು ಇಲ್ಲೂ ಕೂಡ ಏನೋ ಮುಸ್ಲಿಂ ಸಮುದಾಯದ ವಿಚಾರದಲ್ಲೂ ಕೂಡ ಬಹುಶಃ ಆ ನಾಯಕರಿಗೆ ಅದು ಕಾಣಿಸ್ತಾ ಇಲ್ಲ. ಬಹುಶಃ ಅಷ್ಟು ದೂರ ದೃಷ್ಟಿಯಿಂದ ಆ ನಾಯಕರು ಅದನ್ನು ನೋಡ್ತಾ ಇಲ್ಲ. ನೀವು ಒಬ್ಬರನ್ನ ಜರುಗಿಸೇನೆ ನೀವು ಜಾಗ ಮಾಡ್ಕೋಬೇಕು ಅಂತ ಏನಿಲ್ಲ. ಇಷ್ಟೊಂದು ಸಾಲಿಡ್ಡಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರುವಂಥ ಏನು ಸಮುದಾಯ ಇದ್ದೀರಿ, ನೀವು ಒಂದು ಕ್ಯಾಬಿನೆಟ್ ತಮ್ಮ ರಾಜಕೀಯವಾದಂಥ ಒಂದು ಏಳಿಗೆ ಅಥವಾ ತಮ್ಮ ರಾಜಕೀಯವಾದಂಥ ಒಂದು ಅವಕಾಶಗಳು ಸಿಗಬೇಕು ಅಂತಂದರೆ ಅದಕ್ಕೋಸ್ಕರ ಇನ್ಯಾರನ್ನೋ ಪಕ್ಕಕ್ಕೆ ಜರುಗಿಸಿ ತಾವು ಅವಕಾಶ ಮಾಡ್ಕೋಬೇಕು ಅನ್ನೋಂಥದ್ದೇನಿಲ್ಲ. ಸಹಜವಾಗಿಯೇ ಒಂದು ಸಮುದಾಯವಾಗಿ ನೀವು ಹೆಚ್ಚಿನದನ್ನು ಕೇಳಲಿಕ್ಕೆ, ಕ್ಲೈಮ್ ಮಾಡಲಿಕ್ಕೆ ನೀವು ಬೇಕಾದಂಥ ಎಲ್ಲ ಒಂದು ನಿಮಗೆ ಶಕ್ತಿ ಇದೆ. ಅದನ್ನು ಮುಸ್ಲಿಂ ಸಮುದಾಯ ಮಾಡಬೇಕಾಗಿತ್ತು ಅಥವಾ ಅದನ್ನು ಪಕ್ಷದ ಒಳಗಡೆ ಇರೋವಂಥ ಮುಸ್ಲಿಂ ನಾಯಕರು ಅದನ್ನು ಮಾಡಬೇಕಾಗಿತ್ತು. ಆದರೆ ಆ ಪ್ರಯತ್ನ ಆಗಲಿಲ್ಲ. ಸೊ ಇವತ್ತೇನು ನಡೀತು ಅದನ್ನು ಬಣ ರಾಜಕಾರಣದ ಒಂದು ತೆಕ್ಕೆಗೆ ಅಥವಾ ಬಣ ರಾಜಕಾರಣದಿಂದ ಅದನ್ನು ಮುಸ್ಲಿಂ ನಾಯಕರಲ್ಲಿ ಯಾರು ತಮ್ಮನ್ನು ಪಕ್ಷ ಗುರುತಿಸಿಲ್ಲ ಅಂತ ಒಂದು ಬೇಸರ ಇರುವಂಥ ನಾಯಕರೇನಿದ್ದಾರೆ ಅವರಿಗಿರುವಂಥ ಅಸಮಾಧಾನನ ಮತ್ತೊಂದು ಬದಿಯ ನಾಯಕರು ಯಾರು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ದೊಡ್ಡ ದನಿನಲ್ಲಿ ಮಾತಾಡುವಂಥ ಅಲ್ಪಸಂಖ್ಯಾತ ನಾಯಕ ಜಮೀರ್ ಥರದ ನಾಯಕರನ್ನ ಬದಿಗೆ ಸರಿಸಬೇಕು ಅಂತ ಏನೊಂದು ನೋಡ್ತಾಯಿದ್ರು. ಅವ್ರಿಗೆ ಮತ್ತು ಈ ಥರದ ಮುಸ್ಲಿಂ ಸಮುದಾಯದೊಳಗಿನ ಅಸಮಾಧಾನಿತ ನಾಯಕರಿಗೆ ಇವರಿಬ್ಬರೂ ಕೂಡ ಒಂದೇ ಹಿತಾಸಕ್ತಿ ಇಲ್ಲಿ ಒದಗಿ ಬಂದುಬಿಡ್ತು. ಇಲ್ಲಿ ಏನು ಅದನ್ನು ನಮಗೆ ಇಲ್ಲಿ ಜಾಗ ಆಗಬೇಕು ಅಂತಂದರೆ ನಾವು ಇಲ್ಲಿ ಯಾವೊಬ್ಬ ನಾಯಕ ಇದ್ದಾನೆ ತಾನೇ ಸಮುದಾಯವನ್ನು ಸಮರ್ಥವಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅಂತ ಏನೊಬ್ಬ ನಾಯಕ ಮಾತಾಡ್ತಾ ಇದ್ದಾನೆ, ಆತನ್ನು ನಾವು ಬದಿಗೆ ಸರಿಸಿದ್ರೇ ಕೂಡ ನಮ್ಮ ದನಿ ಕೂಡ ಕೇಳುವಂಥದ್ದು ಅನ್ನೋಂಥ ಸ್ಥಿತಿಗೆ ಆ ಸಮುದಾಯದ ನಾಯಕರು ಆಲೋಚನೆ ಮಾಡಲಿಕ್ಕೆ ನಿಂತ್ಕೊಂಡ್ಬಿಟ್ರು. ಇದು ಬಹುಶಃ ಇದು ದುರಂತ. ನಾನು ಹೇಳಿದಾಗೆ ನಮಗೆ ಇನ್ನೂ ಹೆಚ್ಚಿನ ರೆಪ್ರೆಸೆಂಟೇಷನ್ ಬೇಕು ಕ್ಯಾಬಿನೆಟಲ್ಲಿ, ನಮ್ಮನ್ನು ಮಾಡಿ ನಾವಿಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬೆಂಬಲ ಕೊಟ್ಟಿದ್ದೀವಿ ಅಂತ ಇವರು ಕ್ಲೈಮ್ ಮಾಡ್ಕೊಳ್ಳೋವಂಥ ಸ್ಥಿತಿನಲ್ಲಿ ಇರಬೇಕಾಗಿತ್ತು. ಆದರೆ ಆ ಸ್ಥಿತಿನಲ್ಲಿ ಕ್ಲೈಮ್ ಮಾಡ್ಕೊಳ್ಳೋವಂಥ ಗಟ್ಟಿಯಾದಂಥ ದನಿ ಪಕ್ಷದಲ್ಲಿ ಒಳಗಡೆ ಇರೋವಂಥ ಮುಸ್ಲಿಂ ನಾಯಕರಲ್ಲಿ ಇಲ್ಲ. ಹೋಗಲಿ ಅದನ್ನು ಗುರುತಿಸಿ ಅವ್ರನ್ನ ಅವಕಾಶ ಕೊಡಬೇಕು ಅನ್ನೋವಂಥ ಭಾವನೆ ಯಾಕೋ ಹೈಕಮಾಂಡ್ಗೂ ಕೂಡ ಕಂಡು ಬರ್ತಾ ಇಲ್ಲ. ಆದರೆ ಈ ಥರದ ಧೋರಣೆ ಭಾಳ ದಿನ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇನಿದ್ರೂ ಕೂಡ ಇವರು ನಿಮ್ಮಿಂದ ನಿಧಾನವಾಗಿ
ಮುಸ್ಲಿಂ ಸಮುದಾಯ ನಿಧಾನವಾಗಿ ನಿಮ್ಮಿಂದ ದೂರ ಆಗಲಿಕ್ಕೆ ಕಾರಣ ಆಗುತ್ತೇನೆ ಹೊರತು, ಪರ್ಯಾಯ ಆಯ್ಕೆಗಳು ಸಿಕ್ಕಾಗ ಅವರು ಬೇರೆ ಕಡೆಗೆ ವಾಲ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಹೊರತು ಅದು ನಿಮ್ಮನ್ನು ಹೆಚ್ಚು ದೂರ ರಾಜಕಾರಣದಲ್ಲಿ ಸಾಗಿಸೋದಿಲ್ಲ. ಇದು ಈ ಘಟನೆ ಏನಿದೆ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆತ್ಮವಿಮರ್ಶೆಗೆ ಅನುವು ಮಾಡಿಕೊಡ್ಬೇಕು. ಅದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದನ್ನು ಕೇವಲ ಬರೀ ಇಲ್ಲಿ ನಾಯಕರನ್ನ ಹೇಗೋ ಮ್ಯಾನೇಜ್ ಮಾಡಿದ್ರೆ, ಅವ್ರಿಗೆ ಒಂದು ಸಮಾಧಾನ ಮಾಡಿ ಸಮುದಾಯದ ಮುಖಂಡರನ್ನ ಸಮಾಧಾನ ಮಾಡಿದ್ರೆ ಅಷ್ಟಕ್ಕೆ ನಿಂತೋಗುತ್ತೆ ಅನ್ನೋಂಥದ್ದನ್ನೆಲ್ಲ, ಅದರ ಆಚೆಗೆ ಸಾಗಿ ಪಕ್ಷ ಯೋಚನೆ ಮಾಡಬೇಕು. ತನ್ನನ್ನು ಬೆಂಬಲಿಸುವಂಥ ಸಮುದಾಯಗಳಿಗೆ ತಾನು ಹೇಗೆ ಎಂಪವರ್ ಮಾಡಬೇಕು, ಅವ್ರ ನಾಯಕತ್ವವನ್ನು ಹೇಗೆ ಬೆಳೆಸಬೇಕು, ಅವ್ರನ್ನ ಹೇಗೆ ಸರ್ಕಾರದ ಭಾಗವಾಗಿ ಅವ್ರನ್ನ ಕೊಂಡೊಯ್ಯಬೇಕು ಅನ್ನೋಂಥದ್ರ ಬಗ್ಗೆ ಅದು ಗಂಭೀರವಾಗಿ ಚಿಂತಿಸಬೇಕು. ಹಾಗಾದರೆ ಈಗಿರೋ ಪ್ರಶ್ನೆ ಏನು, ಜಮೀರ್ ಅಹಮದ್ ಮೇಲೆ ಏನಾದರೂ ಕ್ರಮ ಆಗುತ್ತಾ ಅನ್ನೋವಂಥ ವಿಚಾರ. ನೋಡಿ, ಇಲ್ಲಿ ಇದುವರೆಗೂ ಏನಾಗ್ತಾ ಇದೆ, ಮಾಧ್ಯಮಗಳಲ್ಲಾಗಲಿ ಪಕ್ಷದಲ್ಲಿ ಕೆಲವರು ಮಾತಾಡ್ತಾ ಇರೋವಂಥದ್ದಾಗಲಿ, ಇದನ್ನು ಗಮನಿಸಿದ್ರೆ ಏನನ್ಸ್ಬಿಡುತ್ತೆ, ಇದೆಲ್ಲ ಜಮೀರ್ ಅಹಮದ್ ವಿರುದ್ಧವಾಗಿಯೇ ಏನೋ ದೊಡ್ಡದಾಗಿ ಇಲ್ಲಿ ಷಡ್ಯಂತ್ರ ನಡೀತಾ ಇದೆ, ಅಥವಾ ಅವ್ರನ್ನ ಜಮೀರ್ ಅಹಮದ್ ಅಲ್ಲಿ ಚುನಾವಣೆಯಲ್ಲಿ ಮನಪೂರ್ವಕವಾಗಿ ಅವ್ರು ತೊಡ್ಕೊಂಡಿಲ್ಲ, ಅವ್ರನ್ನ ಅದಕ್ಕೋಸ್ಕರ ಅವರ ತಲೆದಂಡ ಇಲ್ಲಿ ಖಚಿತ ಅನ್ನುವಂಥ ಒಂದು ಭಾವನೆನ ಹುಟ್ಟಾಕುವಂಥದ್ದು ಅಥವಾ ಆ ಥರದೊಂದನ್ನು ಮಾಧ್ಯಮಗಳಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಹಾಗಿದೆಯಾ ಪರಿಸ್ಥಿತಿ ಅಂತ ನೋಡಿದ್ರೆ, ನೋಡಿ, ರಾಜ್ಯದಿಂದ ದಾವಣಗೆರೆಯ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ವರದಿಗಳು ಹೋಗೋದು ಅದೊಂದು ಭಾಗ. ಯಾರು ಏನು ತಪಾತ್ರ ಆಯಿತು, ಅಲ್ಲಿ ಯಾರು ಮನಪೂರ್ವಕವಾಗಿ ತೊಡಕೊಂಡಿಲ್ವಾ, ಜಮೀರ್ ಅಹಮದ್ ಅವ್ರಿಗೆ ನಿಜಕ್ಕೂ ಅಲ್ಲಿ ಕೆ ಸಿ ವೇಣುಗೋಪಾಲ್ ಅವರು ಕೇರಳದಲ್ಲಿ ಹೆಚ್ಚು ಕಾಲ ಪ್ರಚಾರ ಮಾಡಬೇಕು ಅಂತ ಹೇಳಿದ್ರ, ಆ ಕಾರಣಕ್ಕೋಸ್ಕರ ಅವ್ರು ಇಲ್ಲಿಗೆ ಬರೋಕ್ಕಾಗಲಿಲ್ವಾ, ಅಥವಾ ಅವರು ಬರೋದು ಬೇಡ ಅನ್ನೋವಂಥ ಭಾವನೆ ಏನು ಮಲ್ಲಿಕಾರ್ಜುನ್ ಅವರು ಓಪನ್ ಆಗಿಯೇ ಹೇಳಿದರು, ನೀನು ಚುನಾವಣಾ ಪ್ರಚಾರಕ್ಕೆ ಬರೋದು ಬೇಡ ಅನ್ನೋವಂಥದ್ದು, ಆ ಅಂಶನೇನು ಹೈಕಮಾಂಡ್ ಗಮನಕ್ಕೆ ತಂದಿಲ್ವಾ ಅನ್ನೋಂಥದ್ದು, ಅದೆಲ್ಲ ಒಂದು ಬದಿ. ಆದರೆ ಇನ್ನೊಂದು ಬದಿ ಜಮೀರ್ ಅಹಮದ್ ಅವರ ಟ್ರ್ಯಾಕ್ ರೆಕಾರ್ಡು. ಇದುವರೆಗೂ ಕೂಡ ಆ ವ್ಯಕ್ತಿ ಪಕ್ಷ ಒಪ್ಪಿಸಿರುವಂಥ ಯಾವ್ಯಾವ ಕೆಲಸಗಳನ್ನು ಮಾಡಿದ್ದಾರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಅದು ಉಪಚುನಾವಣೆಗಳೇ ಆಗಲಿ, ವಿಧಾನಸಭಾ ಚುನಾವಣೆನೇ ಆಗಲಿ, ಲೋಕಸಭಾ ಚುನಾವಣೆನೇ ಆಗಲಿ, ಬೇರೆ ರಾಜ್ಯಗಳಲ್ಲಿ ನಡೆದಿರುವಂಥ ಚುನಾವಣೆಗಳಾಗಲಿ, ಅಲ್ಲೆಲ್ಲ ಅವರು ಹೇಗೆ ಹೋಗಿ ಪ್ರಚಾರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ, ಎಲ್ಲೆಲ್ಲ ಯಾವ್ಯಾವ ರೀತಿಯಲ್ಲಿ ಮುಸ್ಲಿಂ ಸಮುದಾಯನ ಯಶಸ್ವಿಯಾಗಿ ಪ್ರಭಾವಿಸುವಂಥದ್ರಲ್ಲಿ ಯಶಸ್ಸು ಕಂಡಿದ್ದಾರೆ ಅನ್ನೋಂಥ ಅಂಶ, ಇದೆಲ್ಲನೂ ಕೂಡ ಹೈಕಮಾಂಡ್ ಗಮನಿಸುತ್ತೆ. ಸೊ ಯಾವುದೋ ಒಂದು ಬರೀ ಇಲ್ಲಿನ ಒಂದು ಚುನಾವಣೆಯದನ್ನು ಸುತ್ತ ನಡೀತಾ ಇರುವಂಥ ಚರ್ಚೆಗಳು, ಅದಕ್ಕೆ ಸಂಬಂಧಪಟ್ಟಂಥ ವರದಿಗಳು ಅಷ್ಟನ್ನೇ ಇಟ್ಕೊಂಡು ಹೈಕಮಾಂಡು ಜಮೀರ್ ಅಹಮದ್ ಅವ್ರ ತಲೆದಂಡ ಮಾಡಿಬಿಡುತ್ತೆ. ಅಲ್ಲಿಗೆ ಏನೊಂದು ಮತ್ತೊಂದು ಬದಿನಲ್ಲಿ ಮತ್ತೊಂದು ಬಣದಿಂದ ಏನು ನಡೀತಾ ಇತ್ತು, ಈ ವಿಚಾರವಾಗಿ ಅದನ್ನೊಂದು ತಾರ್ಕಿಕ ಹಂತಕ್ಕೆ ತೊಗೊಂಡೋಗಬೇಕು ಅನ್ನೋಂಥದ್ದು ಏನೊಂದು ಗುರಿ ಇತ್ತು, ಆ ಗುರಿ ಸಾಧನೆ ಆಗಿಬಿಡುತ್ತೆ ಅನ್ನೋಂಥದ್ದು ಏನಿದೆಯಲ್ಲ, ಅದು ಬಹುತೇಕವಾಗಿ ಹಾಗೆ ನಡೆಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗಾಗಲೇ ಇದರ ಈ ಒಂದು ನಡೆಗೆ ಪ್ರತಿಕ್ರಿಯೆಯಾಗಿ ಪಕ್ಷದ ಒಳಗಡೆ ಇಲ್ಲಿಂದಲೇ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಶುರುವಾಗ್ತಾ ಇದೆ. ಒಂದು, ಪದೇ ಪದೇ ಸಿ ಎಂ ಸುತ್ತ ಇರುವಂಥ ಅವರ ಆಪ್ತ ಬಳಗದ ಶಾಸಕರನ್ನು, ಅವರ ಆಪ್ತ ಬಳಗದ ಸಚಿವರನ್ನು ಗುರಿಯಾಗಿಸ್ಕೊಳ್ಳುವಂಥದ್ದು ನಡೀತಾ ಇದೆ ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಶುರುವಾಗಿದ್ದಾರೆ. ಆಮೇಲೆ ಸಿ ಎಂ ಕೂಡ ತನ್ನ ಆಪ್ತ ಬಳಗದಲ್ಲಿರುವಂಥ ಸಚಿವರಾಗ್ಬೋದು ಅಥವಾ ತನ್ನ ಆಪ್ತ ಬಳಗದಲ್ಲಿರುವಂಥ ಮುಖಂಡರನ್ನು ರಕ್ಷಿಸ್ಕೊಳ್ಳೋದರಲ್ಲಿ ಎಲ್ಲೋ ವಿಫಲರಾಗ್ತಾ ಇದ್ದಾರೆ, ಅವರು ಕೂಡ ಇಬ್ಬಂದಿಗೆ ಸಿಲುಕ್ತಾ ಇದ್ದಾರೆ ಅಂತ ಭಾವನೆನ ಅದನ್ನು ಕೂಡ ವ್ಯಕ್ತ ಮಾಡುವಂಥ, ಓಪನ್ ಆಗಿ ಬಹಿರಂಗವಾಗಿ ಹೇಳುವಂಥದ್ದನ್ನು ಕೂಡ ನಡೀತಾ ಇದೆ. ರಾಜಣ್ಣ ಈ ಬಗ್ಗೆ ಮಾತಾಡಿದ್ದಾರೆ. ಸಿ ಎಂ ಯಾಕೋ ಗಟ್ಟಿಯಾದಂಥ ನಿಲುವು ತಗೋತಾ ಇಲ್ಲ, ಅವರು ತಮ್ಮ ಸುತ್ತ ಇರುವಂಥ ತಮ್ಮ ಪರವಾಗಿ ಮಾತಾಡ್ತಾ ಇರುವಂಥವ್ರನ್ನ ರಕ್ಷಿಸಿಕೊಳ್ಳೋದ್ರಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರನ್ನು ಕೂಡ ಅಸಮಾಧಾನ ಅವರು ಹೊರಗಡೆ ಹಾಕಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಎಸ್ ಟಿ ಸಮುದಾಯದ ನಾಯಕರ ಜೊತೆಯಲ್ಲಿ ಹೋಗಿ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಾರೆ. ಈ ರೀತಿಯಾದಂಥ ಘಟನೆಗಳೇನಿದೆ, ಒಂದು ಹಂತದಲ್ಲಿ ಎಸ್ ಟಿ ಸಮುದಾಯನ ಗುರಿಯಾಗಿಸ್ಕೊಂಡು ಅವರಿಗೆ ಹಿನ್ನಡೆ ಆಗುವ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಕಂಡುಬಂತು. ಈಗ ಮತ್ತೊಮ್ಮೆ ಅದೇ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ನಾಯಕನನ್ನು, ಜನಪ್ರಿಯವಾದಂಥ ಒಬ್ಬ ನಾಯಕನನ್ನು ಹಿಂದಕ್ಕೆ ಸರಿಸುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋವಂಥದ್ದನ್ನು ಅವರು ಕೂಡ ತಮ್ಮ ಭಾವನೆಯನ್ನು ಅವರು ಪಕ್ಷದ ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಬಂದಿದ್ದಾರೆ, DK ಶಿವಕುಮಾರ್ ಅವರ ಗಮನಕ್ಕೆ ತಗೊಂಬಂದಿದ್ದಾರೆ. ಸೊ ಈಗ ಬಹುತೇಕವಾಗಿ ಇಲ್ಲಿಗೆ ಅದು ಒಂದು ಇದರ ಆಚೆಗೂ ಕೂಡ ಇದನ್ನು ಬೆಳವಣಿಗೆ ಮಾಡಿದ್ರೆ ಏನು ಪರಿಣಾಮ ಆಗಬಹುದು ಅನ್ನೋದಕ್ಕೆ ಎಲ್ಲ ಒಂದು ಸೂಚನೆಗಳು ಸಿಗ್ತಾ ಇದೆ. ಇದನ್ನು ಬಣ ರಾಜಕಾರಣದ ಸ್ವರೂಪ ಪಡ್ಕೊಂಡ್ರೆ ಅಲ್ಲಿ ಅದು ಬೇರೆದೇ ಹಂತಕ್ಕೆ ಈ ಜಗಳ ವಿಕೋಪ ಹೋಗಲಿಕ್ಕೆ ಶುರುವಾಗುತ್ತೆ ಅಲ್ಲಿ. ಆವಾಗ ಅದು ಅನಿವಾರ್ಯವಾಗಿ ಪಕ್ಷ ಇಲ್ಲಿ ಅಸ್ಥಿರ ಆಗಲಿಕ್ಕೆ ಅಲ್ಲ, ಸರ್ಕಾರನೂ ಕೂಡ ಇಲ್ಲಿ ಒಂದು ಮುಜುಗರ ಎದುರಿಸುವಂಥ ಸರ್ಕಾರನೂ ಕೂಡ ಇಲ್ಲಿ ಅಸ್ಥಿರದ ದಿಕ್ಕಿನತ್ತ ಸಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಬಹುದು ಅನ್ನೋವಂಥದ್ದು ಒಂದು
ಸೂಚನೆ ಕಾಣಿಸ್ತಾ ಇದೆ ಇಲ್ಲಿ. ಆ ಹಂತಕ್ಕೆ ಇದನ್ನು ಎಸ್ಕಲೇಟ್ ಆಗಲಿಕ್ಕೆ, ಆ ಹಂತದಲ್ಲಿ ಇದು ಬೆಳವಣಿಗೆ ಕಾಣಲಿಕ್ಕೆ ಪಕ್ಷದ ಹೈಕಮಾಂಡ್ ಆಗಲಿ ಅಥವಾ ಪಕ್ಷದ ರಾಜ್ಯಾಧ್ಯಕ್ಷರನ್ನೇ ಆಗಲಿ, ಮುಖ್ಯಮಂತ್ರಿಗಳಾಗಲಿ, ಇವರು ಯಾರನ್ನೂ ಕೂಡ ಆ ದಿಕ್ಕಿನಲ್ಲಿ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ, ಅದನ್ನು ಶಮನ ಮಾಡ್ತಾರೆ ಅನ್ನುವಂಥ ಒಂದು ಭಾವನೆ ಇದೆ. ಇದೆಲ್ಲನೂ ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈಗ ತನ್ನ ಮುಂದೆ ಬಂದಿರುವಂಥ ಈ ಸವಾಲನ್ನು ರಾಜ್ಯ ಕಾಂಗ್ರೆಸ್ ಹೇಗೆ ಅದನ್ನು ನಿಭಾಯಿಸುತ್ತೆ ಅನ್ನುವಂಥದ್ದನ್ನು. ಸ್ನೇಹಿತರೆ, ಇದಾಗಿತ್ತು ಇತ್ತೀಚಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂಥ ರಾಜಕೀಯ ಬೆಳವಣಿಗೆಗಳ ಒಂದು ಅವಲೋಕನ. ಮತ್ತೆ ಸಿಗೋಣ. ನಮಸ್ಕಾರ.